ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 45ನೇ ಸರ್ಗ ಈ ಹಿಂದೆ ಮುಕ್ತಾಯ ಆದಾಗ ಸೀತೆ ಲಕ್ಷ್ಮಣನನ್ನ ಚುಚ್ಚು ಮಾತುಗಳಿಂದ ಪ್ರೇರೇಪಿಸಿ ರಾಮ ಆಪತ್ತಿನಲ್ಲಿರೋದ್ರಿಂದ ಅವನನ್ನು ಹಿಂಬಾಲಿಸಿ ಹೋಗುವಂತ ಹೇಳಿದರು. ಲಕ್ಷ್ಮಣ ಅವಳ ಮಾತನ್ನು ಕೇಳಿ ಅಲ್ಲಿಂದ ಹೊರಟಂಥ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣದ ಅನುಸಾರವಾಗಿ ಆ ಆಶ್ರಮದ ಸುತ್ತಲೂ 3 ರೇಖೆಗಳನ್ನು ಹಾಕಿದ. ಬಾಹ್ಯ ದೇಶ ಪಂಚವಟಿ ಪ್ರದೇಶ ಏನಿತ್ತು ಅದರ ಹೊರಭಾಗದಲ್ಲಿ ರೇಖೆಗಳನ್ನು ಹಾಕಿದ. ಇತ್ಯುಕ್ತ ಧನುಷಕೋಟ್ಯ ಕೃತ್ವಾಂ ರೇಖಾಂ ಪರಿಭೋಗಮಾಂ, ದೊಡ್ಡ ತೊಲೆ ಆಕಾರದ ರೇಖೆಯನ್ನು ಎಳೆದು, ಈ ರೇಖೆ ಬೇರೆ ಯಾರಿಗೂ ದಾಟಲಿಕ್ಕೆ ಅಸಾಧ್ಯವಾದದ್ದು, ನೀನು ಎಂಥ ಕಷ್ಟ ಬಂದರೂ ಕೂಡ ಇದನ್ನು ದಾಟಬೇಡ ಅಂತ ಅವಳಿಗೆ ನಿರ್ದೇಶ ಮಾಡಿ ಅಲ್ಲಿಂದ ರಾಮನನ್ನು ಹಿಂಬಾಲಿಸಿ ಹೊರಟ ಅನ್ನೋ ಕಥೆಯನ್ನು ನಾವು ಶ್ರವಣ ಮಾಡಿದ್ವಿ. ಮುಂದೆ 46ನೇ ಸರ್ಗದಲ್ಲಿ ರಾಮ ಲಕ್ಷ್ಮಣರು ಆಶ್ರಮದಲ್ಲಿ ಇಲ್ಲದೇ ಇದ್ದನ್ನು ಗಮನಿಸಿ ರಾವಣ ಸನ್ಯಾಸಿ ವೇಷವನ್ನು ತಾಡಿ ಸೀತೆ ಆಶ್ರಮಕ್ಕೆ ಬಂದಂತಹ ಘಟನೆ ಇದೆ. ಅವನು ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದ್ದ ರಾವಣ. ಶಿಖೆಯನ್ನು ಬಿಟ್ಟುಕೊಂಡಿದ್ದ, ಛತ್ರಿಯನ್ನು ಹಿಡಿದುಕೊಂಡಿದ್ದ, ಆಮೇಲೆ ಪಾದರಕ್ಷೆಗಳನ್ನ ಹಾಕ್ಕೊಂಡಿದ್ದ. ಸನ್ಯಾಸಿಯ ರೂಪದಲ್ಲಿದ್ದ ಅಂತಿದೆ. ಅವರು ಕೆಲವು ಸನ್ಯಾಸಿಗಳಿಗೆ ಅಂಥ ವಿಶಿಷ್ಟವಾದಂಥ ವೇಷನೂ ಇರ್ತದೆ ಅಂತ ಕಾಣಿಸ್ತದೆ ಬಹುಶಃ. ಅದ್ವೈತ ಮತ್ತು ವಿಶಿಷ್ಟಾದ್ವೈತ ದ್ವೈತ ಈ ಸಂಪ್ರದಾಯಗಳಲ್ಲಿ, ಅದ್ವೈತಗಳಲ್ಲಿ ಮತ್ತು ದ್ವೈತಗಳಲ್ಲಿ ಸಾಮಾನ್ಯ ಸನ್ಯಾಸಿಗಳು ಅಂದರೆ ಮುಂಡನ ಮಾಡ್ಕೊಂಡಿರ್ತಾರೆ. ಆದರೆ ವಿಶಿಷ್ಟಾದ್ವೈತಗಳಲ್ಲಿ ಅಂತ ಒಂದು ಸಂಪ್ರದಾಯ ಇರೋದು ಕಾಣಿಸ್ತದೆ. ತ್ರಿದಂಡಿ ಸನ್ಯಾಸಿಗಳು ಅಂತ ಇದೆಲ್ಲ ಅಂತಾರೆ. ಅವರು ಕೆಲವರು ಶಿಖೆಯನ್ನು ಬಿಟ್ಟಿರೋದು ಇದೆ, ನಮ್ಮಲ್ಲಿ ಅದಿಲ್ಲ, ಆದರೂ ಅವರಲ್ಲಿದೆ ಅಂಥ ಸನ್ಯಾಸಿಗಳು. ಅಂಗಿರಸರು ಹೀಗೊಂದು ಯತಿ ಲಕ್ಷಣವನ್ನು ಹೇಳ್ತಾರೆ. ಬ್ರಹ್ಮಸೂತ್ರಂ ತ್ರಿದಂಡಂ ಚ ವಸ್ತ್ರಂ ಜಂತು ನಿವಾರಣಂ ಶಿಕ್ಯಂ ಪಾತ್ರಂ ಋಷಿಚೈವ ಕೌಪೀನಂ ಕಟಿವೇಷ್ಟನಂ ತಸ್ಯೈತದ್ವಿದ್ಯತೆ ಲಿಂಗಂ ಸಯತಿ ನೇತರೋ ಯತಿ. ಯತಿ ಅಂದರೆ ಇಷ್ಟು ವಸ್ತುಗಳು ಇರಬೇಕು. ಬ್ರಹ್ಮಸೂತ್ರ ಇರಬೇಕು, ಜನಿವಾರ ಇರಬೇಕು. ನಮ್ಮ ಯತಿಗಳಿಗೆ ಜನಿವಾರ ಇರೋದಿಲ್ಲ. ಜನಿವಾರ, ತ್ರಿದಂಡ, ಆಮೇಲೆ ಯಾವುದಾದ್ರೂ ಪ್ರಾಣಿಗಳು ಸಮೀಪದಲ್ಲಿ ಬಂದು ಅವುಗಳನ್ನು ಓಡಿಸ್ಲಿಕ್ಕೆ ಅಥವಾ ಮೈ ಮೇಲೆ ನೊಣ ಇಟ್ಟಾಗಿ ಕೂತ್ಕೊಂಡು ಅವನ್ನ ಹೆದರಿಸಿ ಓಡಿಸ್ಲಿಕ್ಕೆ ಒಂದು ವಸ್ತ್ರ ಇರಬೇಕು. ಜೋಳಿಗೆ, ಪಾತ್ರೆ, ಆಮೇಲೆ ಒಂದು ಆಸನ, ಆಮೇಲೆ ಕೌಪೀನ, ಉಡಿದಾರ, ಇವಿಷ್ಟು ಇದ್ರೆ ಅವನು ಯತಿ ಅಂತ ಅನ್ಸ್ಕೊತಾನೆ. ಸನ್ಯಾಸಿಗೆ 3 ದಂಡಗಳಿರ್ತಾವಂತ ಆಸನ ಸನ್ಯಾಸಿಗಳು. ಆ 3 ಬಿಗಿದು ಕಟ್ಟಿರ್ತಾರೆ. ಅದಕ್ಕಾಗಿ ಅವ್ರಿಗೆ ತ್ರಿದಂಡಿ ಸನ್ಯಾಸಿಗಳು ಅಂತ ಕರೀತಾರೆ. ಇದು ತ್ರಿದಂಡಿ ಸನ್ಯಾಸಿಗಳ ಲಕ್ಷಣ. ನಮ್ಮ ಸನ್ಯಾಸಿಗಳು ತ್ರಿದಂಡಿ ಸನ್ಯಾಸಿಗಳಲ್ಲ, ಇವರೆಲ್ಲ ಸಾಮಾನ್ಯವಾಗಿ ಪರಮಹಂಸ ಸನ್ಯಾಸಿಗಳು ಅಂತ ಈ ಅನಿಸ್ಕೋತಾರೆ. ಹೀಗೆ ರಾವಣ ಅಲ್ಲಿಗೆ ಬಂದ. ಸೂರ್ಯಚಂದ್ರರಿಬ್ಬರು ಇರದೇ ಇದ್ದಂಥ ಸಂದರ್ಭದಲ್ಲಿ ಆಕಾಶವನ್ನು ಕತ್ತಲು ಆವರಿಸುವಂತೆ ಈ ರಾವಣ ಅಲ್ಲಿಗೆ ಬಂದ. ಕ್ರೂರನಾಗಿದ್ದ. ಇದು ವಿಶಿಷ್ಟವಾಗಿದೆ ರಾವಣನ ವರ್ಣನೆ. ಸನ್ಯಾಸಿ ರೂಪದಲ್ಲಿದ್ದ, ಆದರೆ ಜಟೆಯನ್ನು ಬಿಟ್ಕೊಂಡಿದ್ದ, ಶಿಖೆ ಬಿಟ್ಕೊಂಡಿದ್ದ, ವಿದಂಡಿ ಆಗಿದ್ದ, ಆಮೇಲೆ ಪಾದರಕ್ಷೆಗಳನ್ನು ಹಾಕ್ಕೊಂಡಿದ್ದ. ಉಪಾನಕ್ಕಃ ಅಂತಿದೆ. ಆ ಉಪಾನಕ್ಕಂದ್ರೆ ಈಗಿನ ನಮ್ಮ ಸನ್ಯಾಸಿಗಳು ಏನು ಹಾವಿಗೆ ಹಾಕೋತಾರಲ್ಲ, ಕಟ್ಟಿಗೆ ಹಾವಿಗೆಗಳು ಅಂತ ಕಟ್ಟಿಗೆ ಹಾವಿಗೆಗಳನ್ನ ಹಾಕ್ಕೊಂಡಿದ್ದೇನು ವರ್ಣನೆ ಇಲ್ಲ. ಹೊರತಾಗಿ ಉಪಾನಕ್ಕಃ ಅಂತಿದೆ. ಅದನ್ನು ಈ ಕನ್ನಡದಲ್ಲಿ ಚರ್ಮದ ಚಪ್ಪಲಿಗಳನ್ನ ಹಾಕ್ಕೊಂಡಿದ್ದ ಅಂತ ಅನುವಾದ ಮಾಡ್ತಾರೆ. ಆ ಬಹುಶಃ ತ್ರಿದಂಡಿ ಸನ್ಯಾಸಿಗಳೇನಾದರೂ ಆ ಚರ್ಮದ ಚಪ್ಪಲಿಗಳನ್ನು ಏನಾದರೂ ಹಾಕೋತಾರೆ. ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ. ಲಕ್ಷಣ ಕಾಷಾಯ ಸಂಗೀತ, ನೂರಾದಂಥ ರೇಷ್ಮೆ ಬಟ್ಟೆ, ಶಿಖಿ, ಛತ್ರಿ, ಉಪಾನಹಿ ಅಂಥವನು ಅದನ್ನೆಲ್ಲ ಹಿಡ್ಕೊಂಡು ಬಂದ. ಕಮಂಡಲು, ಎಷ್ಟೇ ಕೈಯಲ್ಲಿ ದಂಡ ಇದನ್ನೆಲ್ಲ ಹಿಡ್ಕೊಂಡು ಬಂದ.
ಆಂಗಿರಸರ ಪ್ರಕಾರ ಅದು ಆ ಸನ್ಯಾಸಿಗಳ ಲಕ್ಷಣ ಅದು. ಬ್ರಹ್ಮಸೂತ್ರಂ ತ್ರಿದಂಡಂ ಚ ವಸ್ತ್ರಂ ಜಂತು ನಿವಾರಣ ಅಂತೆಲ್ಲ ಒಂದು ಲಕ್ಷಣ ಇದೆ. ತ್ರಿದಂಡಿ ಸನ್ಯಾಸಿಗಳು ಲಕ್ಷಣ ಅದು. ನಮ್ಮ ಸನ್ಯಾಸಿಗಳು ಇವರು ಪಾಯಸಾಗರೆಲ್ಲ ಪರಮಹಂಸ ಸನ್ಯಾಸಿಗಳು ಅಂತ ಕರೆಸ್ಕೋತಾರೆ. ಅಂತೂ ಆ ರಾವಣ ಅಲ್ಲಿಗೆ ಆ ಸನ್ಯಾಸಿ ವೇಷವನ್ನು ತಾಳಿ ಬಂದ. ಚಂದ್ರ ಇಲ್ಲದೇ ಇದ್ದಾಗ ರೋಹಿಣಿ ನಕ್ಷತ್ರವನ್ನ ಕೇತುಗ್ರಹ ವೀಕ್ಷಿಸುವಂತೆ, ಕೇತುಗ್ರಹದ ಕ್ರೂರ ದೃಷ್ಟಿ ರೋಹಿಣಿ ನಕ್ಷತ್ರ ಮೇಲೆ ಬಿದ್ದಂತೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಆ ರಾವಣ ಅಲ್ಲಿಗೆ ಬಂದಾಗ ಅವನನ್ನು ನೋಡಿ ಅಲ್ಲಿ ಸುತ್ತಮುತ್ತಲಿದ್ದಂಥ ಪ್ರಕೃತಿಯಲ್ಲಿ ಹೆದರಿತು ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ತಮುಗ್ರಂ ಪಾಪಕರ್ಮಾಣಂ ಜನಸ್ಥಾನ ರುಹಾಹ ದ್ರುಮಾಹ ನೋಡಿ ನ ಪ್ರಕಂಪಂತೆ, ಅದ್ಯಾವ ತಮ್ಮ ಸ್ವಾಭಾವಿಕವಾದಂಥ ಅಲುಗಾಡುವಿಕೆಯ ಕ್ರಿಯೆಯನ್ನೇ ಮರೆತು ಬಿಟ್ಟವು. ನ ಪ್ರವಾಸಿಕ ಮಾರುತಃ ಗಾಳಿ ಬೀಸೋದನ್ನು ಮರೆತು ಸ್ತಬ್ಧ ಆಗಿಬಿಡ್ತು. ಶೀಘ್ರ ಸ್ತೋತಾಶ್ಚಿತಂ ದೃಷ್ಟ ವೀಕ್ಷಂತಂ ರಕ್ತಲೋಚನಂ ಕಿಮಿತಂ ಗಂತು ಮಾರೇಭೆ. ಅಲ್ಲಿರುವಂಥ ನದಿ, ಗೋದಾವರಿ ನದಿ ಮೊದಲಾದ ನದಿಗಳು, ಝರಿಗಳು ಅವೆಲ್ಲ ಸಾಮಾನ್ಯವಾಗಿ ರಭಸದಿಂದ ಹರಿಯುವಂಥವು. ಅವು ಆ ರಾವಣ ಬಂದದನ್ನು ಗಮನಿಸಿ, ರಾವಣ ತಮ್ಮನ್ನು ನೋಡ್ತಾ ಇರೋದನ್ನು ಗಮನಿಸಿ ಭಯದಿಂದ ನಿಧಾನವಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತಂತೆ. ಅಭವ್ಯೋ ಭವ್ಯರೂಪೇಣ ಭರ್ತಾರ ಮನುಷೋಚಿತೀಂ ಅಭ್ಯವರ್ತತ ವೈದೇಹೀಂ ಚಿತ್ರಾಮಿವ ಶನೈಶ್ಚರ. ವಾಸ್ತವಿಕವಾಗಿ ದುಷ್ಟ ಅವನು ಮತ್ತು ಸಜ್ಜನದ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದ. ಶನೈಶ್ಚರ ಚಿತ್ರಾ ನಕ್ಷತ್ರದ ಸಮೀಪಕ್ಕೆ ಹೋಗುವಂತೆ ಆ ಸೀತೆಯ ಬಳಿಗೆ ಅವನು ಬಂದ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಶನಿಗ್ರಹ ಚಿತ್ರಾ ನಕ್ಷತ್ರದ ಸಮೀಪಕ್ಕೆ ಹೋಗೋದು ಅಂದರೆ ತುಲಾರಾಶಿಗೆ ಹೋಗೋದು ಅಂತ ಅರ್ಥ ಅಂತ ಈಗ ಅದನ್ನು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಚಿತ್ರಾ ನಕ್ಷತ್ರ ತುಲಾರಾಶಿಗೂ ಕೂಡ ಸಂಬಂಧಪಟ್ಟಿದ್ದು. ತುಲಾರಾಶಿ ಶನಿಗೆ ಉಚ್ಚ ಸ್ಥಾನ. ಅದು ಉಚ್ಚ ಸ್ಥಾನಕ್ಕೆ ಹೋಗೋದು ಅಂತಂದ್ರೆ ಆ ಶನಿ ಆ ಸಂದರ್ಭದಲ್ಲಿ ಪ್ರಬಲನಾಗಿರ್ತಾನೆ, ಹೆಚ್ಚು ಪೀಡೆ ಕೊಡ್ತಾನೆ ಅಂತ ಅರ್ಥ. ಸತ್ಕರ್ಮಗಳನ್ನು ಮಾಡದೇ ಇದ್ದವರಿಗೆ ಪೀಡೆ ಕೊಡ್ತಾನೆ, ಧಾರ್ಮಿಕ ಕಾರ್ಯಗಳನ್ನು ಮಾಡುವವನಿಗೆ ಯಥಾ ಪ್ರಕಾರವಾಗಿ ಸತ್ಫಲಗಳನ್ನು ಕೊಡ್ತಾನೆ ಅಂತ ಅದರ್ಥ. ಹಾಗಾಗಿ ರಾಮಲಕ್ಷ್ಮಣ ಇಲ್ಲದೇ ಇದ್ದುದರಿಂದ ಉಚ್ಚ ಶನಿ ಅಂತೆ, ಶನಿ ಉಚ್ಚ ಆಗಿದ್ದಾಗ ಅವನೇ ಪೀಡೆ ಕೊಡ್ತಾನೆ. ಹಾಗೆ ಸೀತೆಗೆ ಪೀಡೆ ಅವನು ಕೊಡ್ಲಿಕ್ಕಾಗಿ ಅಲ್ಲಿ ಪ್ರವೇಶ ಮಾಡಿದ ಅಂತ ಸೂಚನೆ. ಸಪಾಪೋ ಭವ್ಯ ರೂಪೇಣ ತೃಣೈಸ್ತೂಪ ಇವಾವೃತಃ. ಆನೆಗಳನ್ನು ಖೆಡ್ಡಾದಲ್ಲಿ ಹಿಡಿಯಲಿಕ್ಕಾಗಿ ಉಪಾಯ ಮಾಡಿರ್ತಾರಲ್ಲ, ಅಲ್ಲ ದೊಡ್ಡ ತೆಗ್ಗು ತೋಡಿ ಮೇಲೆ ಒಂದು ಮುಚ್ಚಿರ್ತಾರಲ್ಲ, ಆ ಥರ ಕಾಣಿಸ್ತಿದ್ದವನು. ಹಾಳು ಬಾವಿ ಅಂತೇವನು, ಮೇಲೆ ಮುಚ್ಚಲ್ಪಟ್ಟಂಥ ಬಾವಿ. ಸೀತೆಯನ್ನು ನೋಡಿ ಅಲ್ಲೇ ನಿಂತ್ಕೊಂಡ ಅವನು. ಕಮಲದಂತೆ ಕಣ್ಣಿದ್ದವಳು, ಸುಂದರವಾದಂಥ ವೇಷಭೂಷಣಗಳನ್ನ ಧಾರಣೆ ಮಾಡಿಕೊಂಡಂಥವಳು. ಅವನು ಸನ್ಯಾಸಿ ಆಗಿದ್ದಾದ್ರಿಂದ ಆ ಸಂದರ್ಭದಲ್ಲಿ ತನ್ನ ವೇಷಕ್ಕನುಗುಣವಾಗಿ ಉಪನಿಷತ್ ಮಂತ್ರಗಳನ್ನ ಹೇಳ್ತಿದ್ದ. ಸ ಮನ್ಮಥ ಶರಾವಿಷ್ಟ ಬ್ರಹ್ಮಘೋಷ ಮುದೀರಯನ್. ಬ್ರಹ್ಮಘೋಷ ವೇದಾಂತಗಳನ್ನೆಲ್ಲ ಆ ಸಂದರ್ಭದಲ್ಲಿ ಬಾಯಿಂದ ಹೇಳ್ತಿದ್ದ. ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ರಹಿತೇ ರಾಕ್ಷಸಾಧಿಪ. ಈ ಮುಂದಿನಂತೆ ಅವಳ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಸೀತೆಯನ್ನು ನಾನಾ ವಿಧವಾಗಿ ಪ್ರಶಂಸೆ ಬೇರೆ ಮಾಡಿದ. ಚಿನ್ನದಂತೆ ಮೈಬಣ್ಣ ಇದ್ದವಳು, ಪೀತಾಂಬರ ಧಾರಣೆಯಾದವಳು, ಲಕ್ಷ್ಮಿಯಂತೆ ಕಮಲದ ಮಾಲೆಗಳನ್ನು ಧರಿಸಿಕೊಂಡಂಥವಳು, ನೀನು ಯಾರು, ಅಪ್ಸರೆಯೋ, ಐಶ್ವರ್ಯದ ಅಧಿದೇವತೆಯೋ, ಶ್ರೀದೇವಿಯೋ, ಭೂದೇವಿಯೋ, ಹೀಗೆಲ್ಲ ನಾನಾ ಥರವಾಗಿ ಅವಳನ್ನು ಪ್ರಶ್ನೆ ಮಾಡಿದ. ಅವಳ ಅಂಗಾಂಗಗಳ ಸೌಂದರ್ಯವನ್ನು ವರ್ಣನೆ ಮಾಡಿದ. ನೀನು ದೇವತೆಯಲ್ಲ, ಗಂಧರ್ವಳಲ್ಲ, ಯಕ್ಷಿಣಿ ಅಲ್ಲ, ಕಿನ್ನರಿ ಅಲ್ಲ, ಭೂಲೋಕದಲ್ಲಿ ಅಲ್ಲದೆ ಮತ್ತೆಲ್ಲ ಜಗತ್ತಿನಲ್ಲೂ ನಾನು ವಿಕಾಸ ಬಾರಿ ಸಂಚಾರ ಮಾಡಿದ್ದಿದೆ. ಆದರೆ ನಿನ್ನಂಥವಳು ನಾನು ಎಲ್ಲೂ ನೋಡೇ ಇಲ್ಲ. ನಿನ್ನ ರೂಪ, ನಿನ್ನ ಈ ವಯಸ್ಸು, ಅದಕ್ಕೆ ವಿರುದ್ಧವಾಗಿ ನೀನು ಆಶ್ರಮದಲ್ಲಿ ಕಾಡಿನಲ್ಲಿ ಕಗ್ಗಾಡಿನಲ್ಲಿ ವಾಸ ಮಾಡ್ತಿರೋದು, ಇದೆಲ್ಲ ಬಹಳ ವಿಚಿತ್ರವಾಗಿದೆ. ನನ್ನ ಮನಸ್ಸನ್ನು ಕದಡುವಂತಿದೆ ಇದು. ನೀನು ಇಲ್ಲಿಂದ ಹೊರಟು ಬಿಡು. ರಾಕ್ಷಸರಿಗೆ ವಾಸಸ್ಥಾನ ಇದು, ಭಯಂಕರವಾದ ಅರಣ್ಯ ಇದು. ನೀನು ನನ್ನ ಜೊತೆ ಬಂದು ನನ್ನ ಕೈ ಹಿಡಿದು ನನ್ನ ಜೊತೆ ವಾಸ ಮಾಡುವ. ನೀನು ಧಾರಣೆ ಮಾಡಿಕೊಂಡಂಥ ಅಲಂಕಾರ, ಪುಷ್ಪಮಾಲೆ ಎಲ್ಲನೂ ಶ್ರೇಷ್ಠ ತರಗತಿಯದ್ದೇ ಆಗಿದೆ. ಅದರಂತೆ ನಿನ್ನನ್ನು ಕೈ ಹಿಡಿಬೇಕಾದ್ರೆ ನಿನ್ನ ಗಂಡನೂ ಅಷ್ಟೇ ಉಚ್ಚ ತರಗತಿಯ ವ್ಯಕ್ತಿನೇ ಆಗಿರಬೇಕು ಅನ್ನಿಸ್ತದೆ ನನಗೆ. ನೀನೇನು ರುದ್ರಗಣಗಳಿಗೆ ಸಂಬಂಧಪಟ್ಟವಳೇನೋ, ಅಥವಾ ಮೃದ್ಗಣಗಳಿಗೆ ಸಂಬಂಧಪಟ್ಟವಳೋ, ಅಥವಾ
ಅಷ್ಟವಸುಗಳಲ್ಲಿ ಯಾರ್ಯಾರು ಒಬ್ಬರಿಗೆ ಸಂಬಂಧಪಟ್ಟವಳು ದೇವತಾ ಸ್ತ್ರೀಯೇ ಆಗಿರಬಹುದು ಅಂತ ನನಗನ್ನಿಸ್ತದೆ. ಆದರೆ ಯಾವ ದೇವತೆಗಳಾಗಲಿ ಕಿನ್ನರಾಗಲಿ ಬರುವಂಥ ಜಾಗನೂ ಇದೇನಲ್ಲ. ಇಂಥ ಕ್ರೂರ ಪ್ರಾಣಿಗಳನ್ನು ನೋಡಿದರೆ ನಿನಗೆ ಭಯ ಆಗೋದಿಲ್ಲ. ನಾನು ಯಾವ ಕಾರಣದಿಂದಾಗಿ ಈ ಘೋರಾರಣ್ಯದಲ್ಲಿ ಒಬ್ಬಳೇ ಇದ್ದೆ. ಅವನಿಗೆ ಸನ್ಯಾಸಿ ರೂಪದಲ್ಲಿ ಅವನು ಬಂದದ್ದನ್ನು ನೋಡಿ ಅವನಿಗೆ ಎಲ್ಲ ವಿಧವಾದಂಥ ಸತ್ಕಾರಗಳನ್ನು ಮಾಡಿದ್ಲು. ಅವನು ಕೂತ್ಕೊಳ್ಳಿಕ್ಕೆ ಮೊದಲು ಆಸನ ಕೊಟ್ಲು, ಕಾಲು ತೊಳ್ಕೊಳ್ಳಿಕ್ಕೆ ನೀರನ್ನು ಕೊಟ್ಲು, ಭೋಜನ ಮಾಡಲಿಕ್ಕೆ ಊಟ ಸಿದ್ಧವಾಗಿದೆ ಅಂತ ಹೇಳಿದ್ಲು. ಬ್ರಾಹ್ಮಣ ವೇಷದಿಂದ ಬಂದಿದ್ದ, ಹಾಗಾಗಿ ಕೈಯಲ್ಲಿ ಕಮಂಡಲನ್ನು ಹಿಡ್ಕೊಂಡಿದ್ದ, ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದ್ದ. ಹಾಗಾಗಿ ಬಂದವನನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕಾಗಿ ಭೋಜನ ಮಾಡಬೇಕು, ಭೋಜನ ಮಾಡಬಾ ಅಂತ ಅವನನ್ನು ಆಮಂತ್ರಿಸಿದ್ಲು. ಇಯಂ ಬೃಸಿ ಬ್ರಾಹ್ಮಣ, ಸನ್ಯಾಸಿಯೇ ಇದು ನಿನಗೆ ಆಸನ, ಕಾಮವಾಸ್ತಿತಾಂ, ಸುಖವಾಗಿ ಹಿತಕರವಾಗಿ ಇಲ್ಲಿ ಕೂತ್ಕೋ. ಇದಂ ಚ ಪಾದ್ಯಂ, ಇದು ನಿಮಗೆ ಪಾದ್ಯ, ಕಾಲುಗಳಿಗೆ ನೀರು. ಇದಂ ಚ ಸಿದ್ಧಂ ವನಜಾತಮುತ್ತಮಂ ತದರ್ಥಂ ಅವ್ಯಗ್ರಂ ಇಹೋಪಪೂಜ್ಯತಾಂ. ಭಕ್ಷ್ಯಭೋಜ್ಯಗಳನ್ನು ನಿನಗಾಗಿ ಕಾಡಿನಲ್ಲಿ ಏನು ಸಿಗ್ತದೋ ಅದನ್ನು ತಯಾರು ಮಾಡಿಟ್ಟಿದ್ದೇನೆ, ಅದನ್ನು ಸ್ವೀಕಾರ ಮಾಡಬಾ ಅಂತ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ. ಆನಂದ ರಾಮಾಯಣದ ಪ್ರಕಾರ ಅವನು ಆಶ್ರಮದ ಒಳಗೆ ಬರುವಂತಿರಲಿಲ್ಲ, ಆ ಲಕ್ಷ್ಮಣ ರೇಖಾ ಇತ್ತಲ್ಲಿ, ಹಾಗಾಗಿ ಅದು ಹೊರಗಡೆನೇ ನಿಂತ್ಕೊಂಡಿದ್ದ ಅಂತ ಆನಂದ ರಾಮಾಯಣ ಹೇಳ್ತದೆ. ಆಶ್ರಮದ ದ್ವಾರದಲ್ಲಿ ನಿಂತ್ಕೊಂಡು ಸೀತೆ ರಾಮ ಲಕ್ಷ್ಮಣರು ಯಾವಾಗ ಬರ್ತಾರೆ ಅಂತ ನಿರೀಕ್ಷೆಯಿಂದ ನೋಡ್ತಾನೆ ಇದ್ಲು. ಆ ಭಯಂಕರವಾದಂಥ ಅರಣ್ಯ ಅವಳಿಗೆ ಕಣ್ಣಿಗೆ ಕಾಣಿಸ್ತೇ ಹೊರತು, ಮತ್ತು ಅಲ್ಲಿ ರಾವಣ ಕಾಣಿಸಿದ್ನೇ ಹೊರತು ರಾಮ ಲಕ್ಷ್ಮಣರು ಅವಳಿಗೆ ಕಾಣಿಸಲೇ ಇಲ್ಲ ಅಂತ ಹೇಳ್ತಾರೆ ವಾಲ್ಮೀಕಿ ರಾಮಾಯಣ. ಏತಸ್ಮಿನ್ ನಂತರ ತತ್ರ ರಾವಣೋ ಭಿಕ್ಷು ರೂಪದೃಕ್, ಇದು ಆನಂದ ರಾಮಾಯಣದ ಮಾಹಿತಿ. ನಾರಾಯಣೇತಿ ವಹಿಸೋಕ್ತ ತೂಷ್ಟಿಂ ತತ್ವ ಸರಾವಣ. ನಾರಾಯಣ ನಾರಾಯಣ ಅಂತ ನಾರಾಯಣ ನಮಸ್ಮರಣೆ ಮಾಡ್ತಿದ್ದ. ಅದಕ್ಕೆ ಬಂದ. ಆವಾಗ ಅವನನ್ನು ನೋಡಿದವಳು, ತಾವತ್ ಛಾಯಾಮಯಿ ಸೀತಾ ಭಿಕ್ಷಾಂ ತಸ್ಮೈ ಸಮರ್ಪಿತುಂ ಏಯೌ ದ್ವಾರಂ ದೀರ್ಘಹಸ್ತ. ರಾವಣನಿಗೆ ಭಿಕ್ಷೆಯನ್ನು ಕೊಡ್ಲಿಕ್ಕಾಗಿ ಬಂದವಳು ಯಾರು? ಛಾಯಾಮಯಿ ಸೀತಾನೇ ಅಲ್ಲಿ ಬಂದು, ನಿಜವಾದ ಸೀತೆ ಅಲ್ಲಿ ಬಂದವಳಲ್ಲ ಅಂತ ಹೇಳ್ತಿದ್ರು ಈ ಆನಂದ ರಾಮಾಯಣ ಕೂಡ. ಇದನ್ನು ತೆಗೆದುಕೋ, ಕೈ ಚಾಚಿ ಈ ಭಿಕ್ಷೆ ತೆಗೆದುಕೋ ಅಂತ ಹೇಳಿದ್ಲು. ಅವಳು ಈ ಲಕ್ಷ್ಮಣ ರೇಖೆ ಈಚೆನೇ ನಿಂತ್ಕೊಂಡಿದ್ಲು, ಅವನು ಹೊರಗಡೆ ನಿಂತ್ಕೊಂಡಿದ್ದ. ಆವಾಗ ಅವನು ಹೇಳಿದ, ನಾಂಗೀಕರಂ ಯಂತರೇಣ, ನೀ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಭಿಕ್ಷೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡುವನಲ್ಲ. ಗಾರ್ಹಸ್ಥ್ಯಂಚೆ ರಾಘವಸ್ಯ ರಕ್ಷಿತುಂ ತ್ವಂ ಸಮಿಚ್ಛಸಿ. ನಿನ್ನ ಪತಿ ಶ್ರೀರಾಮಚಂದ್ರ ಹೇಳಿದ್ದಾನೆ, ಅವನ ಗೃಹಸ್ಥ ಧರ್ಮಕ್ಕೆ ವಿಘ್ನ ತರಬಾರ್ದು, ಸತ್ಯವಾಗಿ ತರಬಾರ್ದು ಅಂತ ಒಂದು ಜನರು ಮನಸ್ಸಿನಲ್ಲಿದ್ದರೆ ಆ ರೇಖೆಯನ್ನು ದಾಟಿ ಬಂದೇ ನನಗೆ ಭಿಕ್ಷೆಯನ್ನು ಕೊಡು ಅಂತ ಹೇಳಿದೆ. ದಾಟಿ ಬರದೇ ಇದ್ರೆ ಹೇಗೆ ಗೃಹಸ್ಥ ಧರ್ಮಕ್ಕೆ ವಿಘ್ನ ಅಂತ ಅವನೇನು ಹೇಳಲಿಲ್ಲ. ಅಂತೂ ಅವಳು ದೊಡ್ಡ ಪತಿವ್ರತಾ ಸ್ತ್ರೀ ಆದ್ದರಿಂದ ನಿನ್ನ ಗಂಡನ ಗೃಹಸ್ಥ ಧರ್ಮಕ್ಕೆ ವಿಘ್ನ ಬರುವಂತ ಆಗಬಾರ್ದು ಅಂತ ಅವಳನ್ನು ಮಾನಸಿಕವಾಗಿ ಸಂಚಲಿತಳನ್ನಾಗಿ ಮಾಡಿದ ಅಷ್ಟೇ ಅವನು. ಹಾಗೆ ನನಗೆ ಅನಿಸ್ತದೆ. ತದ್ ಭಿಕ್ಷುವಚನಂ ಶುತ್ವ ಅಧರ್ಮ ಅಧೂನ್ಯೇತಿ ಶಂಕಯ. ಅವಳಿಗೆ ಅವನು ಆ ಥರ ಮಾತಾಡಿದ್ದು ನೋಡಿ ಮನಸ್ಸು ಸಂಚಲಿತ ಆಯಿತು. ನನಗೆ ಪಾಪ ಬರಬಾರ್ದು, ನನ್ನ ಗಂಡನಿಗೆ ಯಾವುದೇ ತೊಂದರೆ ಬರಬಾರ್ದು, ಗೃಹಸ್ಥ ಧರ್ಮಕ್ಕೆ ಚ್ಯುತಿ ಬರಬಾರ್ದು ಅಂತ ಆಲೋಚನೆ ಮಾಡಿ ಆ ರೇಖೆಯನ್ನು ದಾಟಿ ಬಂದು ಆಕೆ ಭಿಕ್ಷೆ ಕೊಟ್ಲು ಅಂತ ಆನಂದ ರಾಮಾಯಣ. ರೇಖಾ ಬಹಿ ಸವ್ಯಪಾದಂ ದತ್ವಾ ದೀರ್ಘಲ ಸತ್ಕರ. ಬಲಗಾಲನ ರೇಖೆ ಹೊರಗೆ ಇಟ್ಲು. ಈ ಭಿಕ್ಷೆಯನ್ನು ಸ್ವೀಕಾರ ಮಾಡು ಅಂತ ಅವನಿಗೆ ಹೇಳಿದ್ಲು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸೀತೆ ತನ್ನ ಕಥೆಯನ್ನು ಹೇಳಿದ್ಲು ಅವನಿಗೆ. ಇವನು ಬ್ರಾಹ್ಮಣ, ಅತಿಥಿಯಾಗಿ ಬಂದವನು, ಇವನು ಪ್ರಶ್ನೆಗೆ ನಾನು ಒಂದು ವೇಳೆ ಏನಾದ್ರು ಉತ್ತರ ಕೊಡದೇ ಇದ್ದರೆ ಆತ ಕುಪಿತನಾಗಿ ನನಗೆ ಏನಾದ್ರು ಶಾಪ ಕೊಟ್ಟು ಬಿಡ್ಬೋದು. ಹಾಗಾಗಿ ಅವನ ಮನಸ್ಸಿಗೆ ಸಮಾಧಾನ ಆಗುವಂತೆ ನಾನು ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡಿದ್ಲು ಅವಳು. ಅನುಕ್ತಃ ಹಿ ಶಪೇತ ಮಾಂ ಅಂತ ಆಲೋಚನೆ ಮಾಡಿದ್ಲು. ಮಿಥಿಲೆಯ ರಾಜನಾದಂಥ ಮಹಾತ್ಮ ಜನಕನ ಮಗಳು ನಾನು, ಸೀತೆ ಅಂತ ಹೆಸರು ನನಗೆ. ರಾಮ ಹಾಂ ಹೌದೌದು, ಅದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಆಶ್ರಮದ ಒಳಗೆ ಬಂದಾಗಿದೆ. ಅವ್ನು ಕೂಡಿಸಿದಾಳೆ ಅವಳು, ಆಸನ ಇತ್ಯಾದಿಗಳನ್ನು ಕೊಟ್ಟು ಕೂಡಿಸಿದಾಳೆ. ಆದರೆ ಆನಂದ ರಾಮಾಯಣದ ಪ್ರಕಾರ ಅವಕ್ಕೆ ಆತ ಆಶ್ರಮದ ಒಳಗೆ ಬಂದದ್ದು ವರ್ಣನೆ ಇಲ್ಲ.
ಆಶ್ರಮದ ಹೊರಗೇನೆ ಅದೇ ಪಂಚವಟ್ಯ ಬಹಿಹಿ ಅಂತ ಇದೆ. ಆಶ್ರಮ ಸ್ವಲ್ಪ ದೂರಕ್ಕೆ ಲಕ್ಷ್ಮಣ ರೇಖಾ ಎಳೆದಿದ್ದಿರ್ಬೋದು ಲಕ್ಷ್ಮಣ. ಇವಳು ಅಲ್ಲಿ ಹೋಗಿ ಆ ಲಕ್ಷ್ಮಣ ರೇಖಾ ಈ ಕಡೆನೇ ನಿಂತ್ಕೊಂಡು ಅವನಿಗೆ ಭಿಕ್ಷೆ ಕೊಡ್ಲಿಕ್ಕೆ ಬಂದಿದ್ದು. ಅವನು ಒತ್ತಾಯ ಮಾಡಿದ್ರಿಂದ ಒಂದು ಕಾಲನ ಆ ಕಡೆ ಇಟ್ಟು. ಮದುವೆ ಆದಮೇಲೆ 12 ವರ್ಷ ಕಾಲ ನಾನು ರಾಮ ಅರಮನೆಯಲ್ಲಿ ಸುಖವಾಗಿದ್ದೆವು. ಎಲ್ಲ ಥರದ ಸುಖಭೋಗಗಳನ್ನು ಅನುಭವಿಸಿದೆವು. ನಮ್ಮ ಮಾವನಂಥ ದಶರಥ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಸಾಮಗ್ರಿಗಳನ್ನು ಸಿದ್ಧ ಮಾಡಿದ. ನಮ್ಮ ಚಿಕ್ಕ ಅತ್ತೆ ಕೈಕೇಯಿ ರಾಜನ ಕಡೆಯಿಂದ 2 ವರಗಳನ್ನು ಅಪೇಕ್ಷೆ ಪಟ್ಟಳು. ಅವು ಹಿಂದೆ ತಾನು ಆತನಿಗೆ ಮಾಡಿದಂಥ ಸಹಾಯವನ್ನು ನೆನಪಿಸಿದ್ಲು. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗೆ ವನವಾಸ ಆಗಬೇಕು ಅಂತ ಅವಳ ಬೇಡಿಕೆಗಳನ್ನು ಮುಂದಿಟ್ಲು. ಅದು ಈ ಮಾತು ಅವಳ ತಲೆಯಲ್ಲಿ ಬಹುಶಃ ಉಳಿದಿತ್ತು ಅಂತ ಕಾಣಿಸ್ತು. ಸೀತೆ ಕೈಕೇಯಿ ಹೇಳಿದ ಮಾತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಅದನ್ನು ಮತ್ತೆ ವಿವರವಾಗಿ ಹೇಳಬೇಕಾಗಿದ್ದಿಲ್ಲ. ನಾಡ್ಯ ಭೋಕ್ಷೆ ನಚಸ್ವಪ್ಸೆ ನಪಾಸ್ಯೆ ಚ ಕಥಂಚನ ಏಷಮೇ ಜೀವಿತ ಸ್ಯಾಂತಹ ರಾಮೋ ಯದ್ಯಭಿಷಿಚ್ಯತೆ. ಆ ಕೈಕೇಯಿ ಆವಾಗ ಏನು ಹೇಳಿದ್ರು ಅದನ್ನು ಸೀತೆ ಬಹುಶಃ ನೆನಪಿಟ್ಕೊಂಡಿದ್ದು ಅಂತ ಕಾಣಿಸ್ತದೆ. ಅದಕ್ಕಾಗಿ ಆ ಮಾತನ್ನು ಹೇಳಿದ್ರು. ಭರತನಿಗೆ ಪಟ್ಟಾಭಿಷೇಕ ಮಾಡದೇನೆ ರಾಮನಿಗೆ ಒಂದು ವೇಳೆ ಪಟ್ಟಾಭಿಷೇಕ ಮಾಡೋದಾದರೆ ಕೈಕೇಯಿ ಗಂಡನಿಗೆ ಹೇಳಿದ್ಲು, ನಾನು ಇವತ್ತು ಊಟ ಮಾಡೋದಿಲ್ಲ, ಮಲ್ಕೊಳ್ಳೋದಿಲ್ಲ, ನೀರು ಕುಡಿಯೋದಿಲ್ಲ, ಇವತ್ತು ನಾನು ಸತ್ತೋಗ್ಬಿಟ್ಟೆ ಅಂತ ತಿಳ್ಕೋ ಅಂತ ಗಂಡನನ್ನು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ಲು. ಅವಳೇನು ಮಾತಾಡಿದ್ಲು ಅದು ಏಕಾಂತದಲ್ಲಿ ದಶರಥನ ಜೊತೆ ಮಾತಾಡಿದ್ದಿರಬೇಕು. ಅದು ದೂತಿಯರ ಮೂಲಕ ಸೀತೆಗೂ ಆಮೇಲೆ ತಿಳಿದಿದ್ದಿರ್ಬೇಕು. ಇಂಥ ಕಠೋರ ಮಾತನಾಡಿದ್ಲಲ್ಲ ಅವಳು ಅತ್ತೆ, ನೆನ್ಪಿಟ್ಕೊಂಡಿದ್ದಿರ್ಬೇಕು ಅವಳು. ಹೀಗೆ ನಮ್ಮ ಅತ್ತೆ ಹೇಳಿದ್ಲು. ದಶರಥ ಪತ್ನಿಗೆ ಬೇಕಾದ ಪ್ರಾರ್ಥನೆ ಮಾಡ್ಕೊಂಡ, ನಿನಗೆ ಬೇಕಾದ ಬೇರೆ ಏನಾದರೂ ವಸ್ತು ಇದ್ರೂ ಕೊಡ್ತೇನೆ, ಅದು ಈ ಒಂದು ಹಠ ಹಿಡಿಬೇಡ ಅಂತ ಒತ್ತಾಯ ಮಾಡಿದೆ. ಆದರೆ ಅವ್ರು ಕೇಳಲಿಲ್ಲ. ಆ ಸಂದರ್ಭದಲ್ಲಿ ನನಗೆ 18 ವರ್ಷಗಳಾಗಿತ್ತು, ನನ್ನ ಗಂಡನಿಗೆ 25 ವರ್ಷಗಳಾಗಿತ್ತು ಅಂತ ಹೇಳ್ತಾರೆ ಸೀತೆ. ಅಲ್ಲಿ ಆವಾಗ ರಾಮನಿಗೆ 25 ಆಗಿತ್ತು ಪಟ್ಟಾಭಿಷೇಕ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ. ಅದರ ಮೇಲೆ 13 ವರ್ಷಗಳನ್ನು ಈಗ ವನವಾಸದಲ್ಲಿ ಕಳೆದಿದ್ದಾನೆ. ಹಾಗಾಗಿ 38 ವರ್ಷಗಳು ರಾಮನಿಗಾಯಿತು. ಸೀತೆಗೆ 31 ವರ್ಷಗಳು, 7 ವರ್ಷ ಅವರಿಬ್ಬರ ನಡುವೆ ಅಂತ ಇತ್ತು. 6 ತಿಂಗಳು ಅಂತರ ಇತ್ತು ಅಂತ ಆನಂದ ರಾಮಾಯಣದಲ್ಲಿ ಒಂದ್ಸರಿ ಹಿಂದೆ ಬಂದಿತ್ತು. ಅದು ಬೇರೆ ಬೇರೆ ಏನೇನು ವಿವಾದ ಇತ್ತು ಅದನ್ನೆಲ್ಲ ಹೇಳಿದ್ದು. ಮತ್ತೆಲ್ಲೋ ಒಂದು ಕಡೆ 10 ವರ್ಷದ ಅಂತರ ಇತ್ತು ಅಂತ ಇತ್ತು. ಇದೆಲ್ಲ ಬಂದಿತ್ತು. ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆದರೂ ರಾಮನಿಗೆ 25, ಸೀತೆಗೆ 18 ಅಂತ ಏನಿದೆ, ಅದನ್ನೂ ಕೂಡ ಈ ಪರಿಶಿಷ್ಟ ಭಾಗದಲ್ಲಿ ಬಹಳಷ್ಟು ದೀರ್ಘವಾಗಿ ವಿಮರ್ಶೆ ಮಾಡ್ತಾರೆ. ಅದನ್ನೆಲ್ಲ ವಿಸ್ತಾರವಾಗಿ ನಾನೇನು ಹೇಳೋದಿಲ್ಲ. ಆ ಸೀತೆ ಆ ಜನಕನ ಕೈಗೆ ಸಿಕ್ಕಲ್ಲ, ಕಮಲದಲ್ಲಿ ಸಿಕ್ಕಾಗಲೇ ಅವಳು ಸ್ವಲ್ಪ ದೊಡ್ಡವಳೇ ಆಗಿದ್ಲು, ಒಂದು 4-6 ವರ್ಷ ದೊಡ್ಡವಳೇ ಆಗಿದ್ಲು ಅಂತ ಅವ್ರೇನೋ ಯಾರೋ ಒಬ್ಬರು ವ್ಯಾಖ್ಯಾನಕಾರರ ಅಭಿಪ್ರಾಯ. ಹಾಗಾಗಿ ಮದುವೆ ಆಗುವಾಗ ಮತ್ತು ಪಟ್ಟಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ಅವಳಿಗೆ 18 ಆಗಿರಲಿಲ್ಲ, ಇನ್ನೊಂದು 4-6 ವರ್ಷ ಹೆಚ್ಚಾಗಿತ್ತು. ರಾಮನಿಗೂ ಕೂಡ ಹೆಚ್ಚೇ ಆಗಿತ್ತು. ಅವಳು 18 ಮತ್ತು 25 ಅಂತ ಈಗ ಯಾಕೆ ಹೇಳ್ತಾಳೆ ಅಂತಂದರೆ, ಪುರುಷನಿಗೆ ಅವನಿಗೆ ಉಪನಯನ ಆದಮೇಲೆ ಅವನ ವಯಸ್ಸನ್ನು ಲೆಕ್ಕ ಹಾಕ್ತಾರೆ ಕೆಲವು ಸಂದರ್ಭದಲ್ಲಿ. ನೀವು ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತ ನಾನು ಕೇಳಿದರೆ ನಾನು ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತ ನಾನು ಹೇಳ್ಬೋದು. ಉಪನಯನ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ ಅದು ನನ್ನ 2ನೇ ಜನ್ಮ ಆದ್ದರಿಂದ ಅದನ್ನು ಹೇಳಬೇಕಾದ್ದು ಕೆಲವು ಸರಿ ಮುಖ್ಯ. ಹಾಗಾಗಿ 25 ಅಂತ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಏನು ಹೇಳ್ತಾರಲ್ಲ, ಅದು ಅವನ ಉಪನಯನವನ್ನು ಆರಂಭಿಸಿ ಹೇಳಿದ್ದು. ಹಾಗೆಯೇ ಸೀತೆಗೆ 18 ಅಂತ ಹೇಳಿದ್ದೇನಿದೆ, ಅದು ಅವಳು ಪ್ರೌಢಳಾದ್ಮೇಲೆ ಹೇಳಿದ್ದು ಅಂತ ಕೆಲವರು ವ್ಯಾಖ್ಯಾನಕಾರರ ಅಭಿಪ್ರಾಯ. ಅದೇನೇ ಇದ್ರೂ ಆ ವ್ಯಾಖ್ಯಾನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಯುವಂಥದ್ದಲ್ಲ ಅದು. ಅಂತೂ ಅವನಿಗೆ 25, ಅವಳಿಗೆ 18 ಆಗಿತ್ತು ಅಂತ ಅರ್ಥ ಮಾಡ್ಕೊಳ್ಬೋದು. ವನವಾಸ ಕಾಲದಲ್ಲಿ 31, 38 ಅಂತ ಈಗ ಅರ್ಥ ಮಾಡ್ಬೋದು. ನಾನಾ ಥರದ ವ್ಯಾಖ್ಯಾನ ಮಾಡ್ತಾರೆ. ಉಪಸ್ಥಿತಿ ಕೆಲವು ಬಾರಿ ಹೇಳಿದ್ದೆ, ದಶರಥ ನಾನು 60,000 ವರ್ಷಗಳನ್ನು ಕಳೆದೆ ಅಂತ ಹೇಳ್ತಾನಲ್ಲ, 60,000 ವರ್ಷ ಅನ್ನಲಿಕ್ಕೆ ಇಬ್ಬರು ವ್ಯಾಖ್ಯಾನಕಾರರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. 1000 ಅಂದರೆ ನಿರ್ದಿಷ್ಟವಾಗಿ 1000 ಅಂತಲೇ ಅರ್ಥ ಅಲ್ಲ, 1000 ಅಂದರೆ ಆನಂದದಾಯಕ ಅಂತ ಅರ್ಥ. ಹಾಗಾಗಿ 60 ಆನಂದದಿಂದ 60 ವರ್ಷಗಳನ್ನು ನಾನು ಕಳೆದಿದ್ದೆ, ನನಗಿನ್ನೂ ಮಕ್ಕಳಿರಲಿಲ್ಲ. ಆಮೇಲೆ ರಾಮ ಹುಟ್ಟಿದ ಅಂತ ಹೀಗೆ ಅವರಿಬ್ಬರು ಯಾರ್ದು ವ್ಯಾಖ್ಯಾನ. ಸುಮಾರು 18 ವರ್ಷದ ಸಮಯದಲ್ಲಿ ಆಮೇಲೆ ರಾಮನಿಗೆ ಮದುವೆ ಆಯಿತು. ಅಂತೂ 84-85 ವರ್ಷ ಎಷ್ಟೋ ದಶರಥ ಬದುಕಿದ್ದು.
ಅಂತ ಇವರೊಬ್ಬರು ಅರ್ಧ ವ್ಯಾಖ್ಯಾನ ಅಂತ ಅರ್ಥ. 1000 ಅಂದ್ರೆ ಆನಂದದಾಯಕ ಅಂತ ಒಬ್ರು ಯಾರೋ ಒಬ್ಬ ಜ್ಯೋತಿಷ ತಜ್ಞರು ವ್ಯಾಖ್ಯಾನ. ಅದನ್ನ ಹೇಳಿದ ಅವತ್ತು ಯುಗಾದಿ ದಿವಸ ಹೇಳಿ ನಮ್ಮ ವ್ಯಾಖ್ಯಾನದ ಪ್ರಕಾರ ಅವತ್ತು ತ್ರೇತಾಯುಗದ ಆಯುಷ್ಯನೂ ಕೂಡ ದೀರ್ಘಕಾಲವಾಗಿತ್ತು. 10,000 ವರ್ಷ ಇತ್ತು. ಲಕ್ಷಾಂತರ ಏನು ಇರಲಿಲ್ಲ, 10,000 ವರ್ಷ ಆಯಿತು. ರಾಮನೇ 11,000 ವರ್ಷ ಆಳಿದ ಅಂತ ಆನಂದ ರಾಮಾಯಣದಲ್ಲೂ ಇದೆ. ಅದು ದಶರಥ ಏನೋ ಸ್ವಲ್ಪ ಹೆಚ್ಚು ಕಾಲ ಬದುಕಿದ್ದೇನೆ. ಏನಿದ್ರು 60,000 ಅಂತ ಅನ್ನೋದು ಊಹೆಗೆ ಮೀರಿದ್ದಾದ್ರೂ ಬರೇ 100 ಕೂಡ ಆಗಿರ್ಲಿಕ್ಕಿಲ್ಲ. ಬರೇ 100 ಅಂತ ಅನ್ನೋದು ಒಪ್ಪುವ ಮಾತೇನು ಆಗಿರ್ಲಿಕ್ಕಿಲ್ಲ. ಅದಂತೂ ತಾತ್ಪರ್ಯ ನಿರ್ಣಯದಲ್ಲಂತೂ ಆಚಾರ್ಯ ಆ ವಿಷಯದಲ್ಲಿ ಮೌನವಾಗೇ ಇರ್ತಾರೆ, ಅದನ್ನೇನು ಹೇಳಿಲ್ಲ ಅವರು ಅಂತ. ಅದು ಗೊಂದಲಕ್ಕೆ ಕಾರಣ ಆಗುವಂತಿದೆ. 1000 ಅಂದ್ರೆ ಆನಂದದಾಯಕವಾದ ವರ್ಷಗಳು ಅಂತ ಒಬ್ರು ವ್ಯಾಖ್ಯಾನಕಾರ ಹೇಳಿಬಿಡ್ತಾರೆ. ನನ್ನ ಪತಿ ಸತ್ಯವಂತ, ಶೀಲವಂತ, ಪರಿಶುದ್ಧ, ವಿಶಾಲಾಕ್ಷ, ಮಹಾಬಾಹುವಾದವನು. ಅವನ ಗುಣಗಳನ್ನು ಅವಳು ವರ್ಣನೆ ಮಾಡಿದ್ಳು. ನನ್ನ ಮಾವ ಕಾಮಪೀಡಿತನಾಗಿಬಿಟ್ಟಿದ್ದ ಆವಾಗ. ಹಾಗಾಗಿ ಪ್ರಿಯ ಪತ್ನಿ ಅಂತ ಕೈ ಹೇಳಿದ್ದನ್ನ ಅವನು ನೆರವೇರಿಸಲೇಬೇಕಾಯಿತು. ಅದು ಆತನಿಗೆ ಅನಿವಾರ್ಯ ಆಗಿಬಿಡ್ತು. ರಾಮ ದಶರಥ ಮತ್ತು ಕೈಕೇಯಿಯರ ಬಳಿಗೆ ಬಂದಾಗ ಕೈಕೇಯಿ ಹೇಳಿದ್ಲು, ನಿನ್ನ ಅಪ್ಪ ಏನು ಪ್ರತಿಜ್ಞೆ ಮಾಡಿದ್ದಾನೆ ಅದಕ್ಕನುಸಾರವಾಗಿ ನೀನು ಇವತ್ತು ಕಾಡಿಗೆ ಹೋಗಬೇಕಾಗಿದೆ. ಆದರೆ ನಿಮ್ಮ ಅಪ್ಪ ಸಂಕೋಚದಿಂದ ನಾಚಿಕೆಯಿಂದ ಅದನ್ನು ಹೇಳ್ತಾ ಇಲ್ಲ, ನಾನು ಅದನ್ನು ಹೇಳ್ತಾ ಇದ್ದೇನೆ. ನೀನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗೋದಿದೆ ಅಂತ ಹೇಳಿಬಿಟ್ಲು ಅವಳು. ಸುಳ್ಳು ಆಡೋದ್ರಿಂದ ಏನು ಪಾಪ ಬರ್ತದೋ ಆ ಪಾಪದಿಂದ ನಿಮ್ಮ ಅಪ್ಪನನ್ನು ಮುಕ್ತನನ್ನಾಗಿ ಮಾಡೋದು ಅಂದ್ಬಿಟ್ಲು. ಅವನು ಹಾಗೆ ಆಗಲಿ ಅಂತ ಹೇಳಿದ. ದಜ್ಜಾನ್ನ ಪ್ರತಿಗೃಹೀಯ ಸತ್ಯಂ ಬ್ರೂಯಾನ್ ನಚಾಂದೃತಂ. ರಾಮನ ವ್ರತ ಏನಂದ್ರೆ ದಜ್ಜಾತ್ ದಾನ ಮಾಡಬೇಕು, ನ ಪ್ರತಿಗೃಹೀಯ ಸ್ವೀಕಾರ ಮಾಡಬಾರ್ದು. ಇವೆಲ್ಲ ಮಾತುಗಳನ್ನೇ ಈ ಕವಿಗಳು ಹೇಳಿದ್ದು. ಇಕ್ಷ್ವಾಕವಃ ದಾತುಂ ಶಿಕ್ಷಿತಾಃ ನತು ಪ್ರತಿಗೃಹೀತಂ ಅಂತ ಆ ಹರಿಶ್ಚಂದ್ರನ ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಹರಿಶ್ಚಂದ್ರನ ಬಾಯಿಂದ ಹೇಳ್ತಾರೆ. ಆ ಚಂಡ ಕೌಶಿಕನ ಯಾರೋ ಕವಿ, ಆ ಕವಿ ಯಾರು ನಾವು ನೆನಪಿಲ್ಲ ಈಗ ಅಂತ ಎಲ್ಲೋ ಸಂಸ್ಕೃತ ನಾಟಕವನ್ನು ನೋಡಿದಾಗ ಆ ಮಾತು. ಇಕ್ಷ್ವಾಕುಗಳಿಗೆ, ಇಕ್ಷ್ವಾಕುವಂಶದಲ್ಲಿ ಹುಟ್ಟಿದವರಿಗೆ ಕೊಡೋ ಅಭ್ಯಾಸ ಇದೆ ಹೊರತು ತಗೊಳ್ಳೋ ಅಭ್ಯಾಸ ಇಲ್ಲ, ತಗೊಳ್ಳೋದನ್ನ ಅವರಿಗೆ ಯಾರೂ ಕಲಿಸೇ ಇಲ್ಲ ಅಂತ ಇಕ್ಷ್ವಾಕುವಂಶದ ರಾಜ ಹೇಳ್ತಾರೆ. ಅದೆಲ್ಲ ಇಲ್ಲದೆ ಮಾತು, ಎಲ್ಲ ವಾಲ್ಮೀಕಿ ವ್ಯಾಸರದ ನಕಲದಲ್ಲ. ಎಂದು ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಇದು ರಾಮನ ವ್ರತ. ಹಾಗಾಗಿ ಆತ ಅರಣ್ಯಕ್ಕೆ ಬಂದ. ಅಪ್ಪನನ್ನ ಸತ್ಯವಾದಿಯನ್ನಾಗಿ ಮಾಡಬೇಕು, ಅಪ್ಪನ ಧರ್ಮವನ್ನು ತಾನು ಪಾಲನೆ ಮಾಡಬೇಕು ಅಂತ ಅನ್ನೋದು ಅವನ ವ್ರತ. ಹಾಗಾಗಿ ಆ ಅಪ್ಪನೂ ಸತ್ಯವಾದಿ ಆಗಬೇಕು, ತಾನೂ ಸತ್ಯವಾದಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಾಡಿಗೆ ಬಂದ. ಲಕ್ಷ್ಮಣ ಇವನು ಕೂಡ ರಾಮನ ಚಿಕ್ಕ ತಾಯಿಯಲ್ಲಿ ಹುಟ್ಟಿದವನು. ಅವನು ನನ್ನ ಗಂಡನನ್ನು ಹಿಂಬಾಲಿಸಿಕೊಂಡು ಕಾಡಿಗೆ ಬಂದ. ಕೈ ಕಾರಣದಿಂದಾಗಿ ನಾವು 3 ಜನ ಕೂಡ ಈ ಅರಣ್ಯಕ್ಕೆ ಬಂದ್ವಿ. ನಿನಗೆ ಏನಾದರೂ ಅವಕಾಶ ಇದ್ದರೆ ಸ್ವಲ್ಪ ಕಾಲ ಇಲ್ಲೇ ಬಿಡುವು ಮಾಡಿಕೊಂಡು ನಿಲ್ಲು. ನನ್ನ ರಾಮ ಬೇಟೆಯಾಡಿ ಮೃಗಗಳ ಮಾಂಸವನ್ನು ತೆಗೆದುಕೊಂಡು, ರುರು ಮೃಗಗಳು, ಕೆಲವು ಜಾತಿ ಜಿಂಕೆಗಳು, ನೀರಿನಲ್ಲಿ ವಾಸ ಮಾಡುವಂಥ ಉಡ, ಅದು ಮಾಂಸವನ್ನು ತೆಗೆದುಕೊಂಡು ಬರ್ತಾನೆ. ಹಾಗಾಗಿ ನಿನಗೆ ಅವಕಾಶ ಇದ್ದರೆ ಸ್ವಲ್ಪ ಹೊತ್ತು ಪ್ರತೀಕ್ಷೆ ಮಾಡು ಅಂದಳು. ನೀನು ಕೂಡ ನಿನ್ನ ಹೆಸರು, ಕುಲ, ಗೋತ್ರಗಳನ್ನು ಹೇಳು. ಈ ಭಯಂಕರ ಅರಣ್ಯದಲ್ಲಿ ನಾನು ಯಾಕೆ ವಾಸ ಮಾಡ್ತಿದ್ದೀನಿ ಅಂತ ಕೇಳ್ತೇನೆ, ನೀನು ಯಾಕೆ ವಾಸ ಮಾಡ್ಕೊಂಡಿದ್ದಿ, ಇಲ್ಲಿ ಯಾಕೆ ಬಂದಿದ್ದೆ ಅದನ್ನು ಹೇಳು ಅಂದ ಅವರು. ನಾನು ಹೇಳ್ದೆ, ತೀಕ್ಷ್ಣವಾಗಿ ಹೇಳಿದ್ನಿ, ಇಡೀ ಜಗತ್ತನ್ನು ನಾನು ಭಯಪಡಿಸ್ತಿದ್ದೇನೆ. ಇಡೀ ಜಗತ್ತನ್ನು ಭಯಪಡಿಸುವಂಥ ರಾವಣ ಅನ್ನೋ ಹೆಸರಿನ ರಾಕ್ಷಸ ನಾನು. ನೀನು ಪೀತಾಂಬರವನ್ನು ಉಟ್ಕೊಂಡು ಸರ್ವಾಲಂಕಾರ ಭೂಷಿತಳಾಗಿ ಈ ಆಶ್ರಮದಲ್ಲಿ ಏನಿದ್ದಿ, ನಿನ್ನನ್ನು ನೋಡಿದ ಮೇಲೆ ನನಗೆ ನನ್ನ ಅನೇಕ ಜನ ಪತ್ನಿಯರ ಮೇಲೆ ಏನು ಮೋಹ ಇತ್ತು, ಆ ಮೋಹವೇ ಹೊರಟು ಹೋಗಿದೆ. ನನಗೆ ನನ್ನ ಭಾರ್ಯೆಯ ಮೇಲೆ ಇದ್ದಂಥ ಮೋಹ ಹೊರಟು ಹೋಗಿದೆ ಅಂತ ಹೇಳಿದ ಅವನು. ಅವನಿಗೆ ಮಂಡೋದರಿ ಅಂತ ಒಬ್ಳು ಪತ್ನಿ ಇದ್ದದ್ದು ವರ್ಣನೆ ಇದೆ, ಬೇರೆ ಪತ್ನಿಯರಿದ್ದದ್ದು ಉಲ್ಲೇಖ ಇಲ್ಲಿ ಕಂಡು ಬರೋದಿಲ್ಲ.
ಆ ಥರ ಇದ್ದ, ಆ ಥರ ಸತ್ಯ ತಿಳ್ಕೊಳ್ಬೋದು. ದಶರಥನಿಗೆ 350 ಜನ ಪತ್ನಿಯರಿದ್ದರು ಅಂತ ವಾಲ್ಮೀಕಿ ರಾಮಾಯಣ ಸ್ಪಷ್ಟವಾಗೇ ಹೇಳ್ತದೆ. ಆನಂದ ರಾಮಾಯಣ 700 ಜನ ಅವನಿಗೆ ಪತ್ನಿಯರಿದ್ದರು ಅಂತ ಸ್ಪಷ್ಟವಾಗೇ ಹೇಳಿದೆ. ರಾವಣನಿಗೆ ಎಷ್ಟು ಜನ ಪತ್ನಿಯರಿದ್ದರು ಅಂತ ಅವನು ಸ್ಪಷ್ಟವಾಗಿ ಹೇಳಿಲ್ಲ. ಭಾಳ ಜನರಿಗೆ ತೊಂದರೆ ಕೊಟ್ಟಿದ್ದಂತ ಮಾತ್ರ ಹೇಳ್ತದೆ ಅಷ್ಟೇ. ತ್ವಾಂಸು ಕಾಂಚನ ವರ್ಣಾಭಾಂ ದೃಷ್ಟ ಕೌಶೇಯವಾಸಿನೀಂ ರತಿಂ ಸ್ವಕೇಶು ದಾರೇಶು ನಾದಿಗಚ್ಚ ಮೇಂದಿತೆ. ಇಲ್ಲಿ ದಾರೇಶು ಅಂತಿದೆ. ದಾರೇಶು ಅಂತ ಅನ್ನೋದು ನಿತ್ಯ ಬಹುವಚನ. ಅದನ್ನು ಇವರು ಕೂಡ ನನ್ನ ಪತ್ನಿಯರ ಮೇಲೆ ಅಥವಾ ನನ್ನ ಪ್ರಿಯಸಿಯ ಮೇಲೆ ಪರಸ್ತ್ರೀಯರ ಮೇಲೆ ನನಗೇನು ಮೋಹ ಇತ್ತು ಅದೆಲ್ಲ ಹೊರಟೋಗಿದೆ ಅಂತ ಆತ ಹೇಳಿದ ಅಂತ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ನಾನಾ ಕಡೆಯಿಂದ ಉತ್ತಮ ಸ್ತ್ರೀಯರನ್ನು ನಾನು ಅಂತಃಪುರಕ್ಕೆ ಕರ್ಕೊಂಡು ಬಂದಿದ್ದೇನೆ. ಬಹ್ವೀನಾಂ ಉತ್ತಮ ಸ್ತ್ರೀಣಾಂ ಆಹೃತಾನಾಂ ವಿಧಸ್ತತಃ. ನೀನು ನನ್ನ ಜೊತೆಗೆ ಈ ಅರಣ್ಯವನ್ನು ಬಿಟ್ಟು ಬಂದುಬಿಡು. ನನ್ನ ಪಟ್ಟ ಮೆಣಸಿಯಾಗು. ನೀನು ಎಲ್ಲ ಪತ್ನಿಯರಲ್ಲಿ ಮೊದಲನೆಯವಳಾಗು. ನನ್ನ ಮಹಾನಗರಿ ಸಮುದ್ರದ ಮಧ್ಯದಲ್ಲಿದೆ. ಅಲ್ಲೊಂದು ಪರ್ವತ ಇದೆ, ಪರ್ವತದ ತುದಿಯಲ್ಲಿದೆ ನನ್ನ ನಗರ ಅಂದವನು. ನನ್ನ ಜೊತೆ ನೀನು ಉದ್ಯಾನವನದಲ್ಲಿ ಸುಖವಾಗಿ ವಿಹಾರ ಮಾಡ್ಬೋದು. ನನ್ನ ಜೊತೆ ನೀವು ಒಂದು ವೇಳೆ ಬಂದುಬಿಟ್ರೆ ಮುಂದೆ ಈ ಕಠಿಣವಾದಂತಹ ಕಠೋರವಾದಂತಹ ಅರಣ್ಯದ ನೆನಪೇ ನಿನಗೆ ಬರೋದಿಲ್ಲ. ಅಲ್ಲಿ ನೀನು ಸುಖವಾಗಿರ್ತೀವಿ. ನಿನ್ನ ಭಾಗ್ಯ ಎಂಥದ್ದು, ನಿನ್ನ ವೈಭವ ಎಂಥದ್ದು ಅಲ್ಲಿ ಅಂದರೆ 5,000 ಜನ ದಾಸಿಯರು ನಿನ್ನನ್ನು ಅಲ್ಲೇ ಉಪಚಾರ ಮಾಡ್ತಾರೆ. ಅದಕ್ಕೆಲ್ಲ ಪ್ರಲೋಭನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಪಂಚ ದಾಸ್ಯ ಸಹಸ್ರಾಣಿ. ಇವರು ನಿನ್ನನ್ನು ಅಲ್ಲಿ ಉಪಚಾರ ಮಾಡ್ತಾರೆ, ಸೇವೆ ಮಾಡ್ತಾರೆ. ಹೀಗೆ ರಾವಣ ಹೇಳಿದಾಗ ಎದುರಿಗೆ ಬಂದಂಥ ರಾಕ್ಷಸ, ಭಯಂಕರನಾದ ರಾಕ್ಷಸ, ಕ್ರೂರಿ ಅಂತೆಲ್ಲ ಗೊತ್ತಿದ್ರೂ ಅವಳು ಅದನ್ನು ಗಣನೆ ತಗೊಳ್ಳಿಲ್ಲ. ಅವಳು ಕಠೋರವಾಗೇ ಉತ್ತರ ಕೊಟ್ಲಂತ ತಿರಸ್ಕಾರದಿಂದ. ನಾನು ಯಾವತ್ತೂ ರಾಮನನ್ನೇ ಅನುಸರಿಸ್ಕೊಂಡಿರುವಂಥವಳು. ರಾಮ ಆಶ್ರಿತರ ದುಃಖವನ್ನು ಪರಿಹಾರ ಮಾಡುವಂಥವನು. ಆಲದ ಮರ ಹೇಗೆ ತನ್ನ ಕೆಳಗೆ ಬಂದಂಥವ್ರು ಸಂತಾಪವನ್ನು ಪರಿಹಾರ ಮಾಡ್ತದೆ, ಹಾಗೆ ಶರಣಾಗತರಾದವರು ದುಃಖವನ್ನು ಪರಿಹಾರ ಮಾಡುವುದು ರಾಮನ ವ್ರತ. ನಾನು ಅವನನ್ನು ಅನುಸರಿಸಿಕೊಂಡಿರುವಂಥವಳು ಯಾವತ್ತೂ ಕೂಡ. ಮಹಾಬಾಹುಂ ಮಹೋರಸ್ಕಂ ಸಿಂಹ ವಿಕ್ರಾಂತಗಾಮಿನಂ ನೃಸಿಂಹಂ ಸಿಂಹ ಸಂಕಾಶಂ ಅಹಂ ರಾಮ ಮನೋವ್ರತ. ನೀನು ಗುಳ್ಳೇನರಿ ಅಂತಿದ್ದೆ, ರಾಮ ಸಿಂಹನಂತಿದ್ದಾನೆ. ಅವನನ್ನು ಅನುಸರಿಸ್ಕೊಂಡು ನಾನು ಇರಬೇಕಾದವಳು. ಗುಳ್ಳೇನರಿ ನೀನು ನನ್ನನ್ನು ಅಪೇಕ್ಷೆ ಪಡ್ತಿದ್ದೆ. ನನ್ನನ್ನು ಮುಟ್ಲಿಕ್ಕೂ ಕೂಡ ನಿನಗೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕನ್ನು ಯಾರು ಕೂಡ ಹೇಗೆ ಸ್ಪರ್ಶ ಮಾಡಲಾರೋ ಹಾಗೆ ನನ್ನನ್ನು ಮುಟ್ಲಿಕ್ಕೂ ಕೂಡ ನಿನಗೆ ಸಾಧ್ಯ ಇಲ್ಲ. ನೀನು ಬಹುಶಃ ನಿನ್ನ ಅಂತ್ಯಕಾಲವನ್ನು ಸಮೀಪಿಸಿರಬೇಕು ಅಂತ ಕಾಣಿಸ್ತದೆ. ಹಾಗಾಗಿ ನನ್ನ ಮೇಲೆ ಇಂಥ ಕೆಟ್ಟ ಕಣ್ಣನ್ನು ಬೀರಿದ್ದಿ, ಇಂಥ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದೆ. ಮನುಷ್ಯನಿಗೆ ಅಂತ್ಯಕಾಲ ಸಮೀಪಿಸಿದಾಗ ಸುತ್ತಮುತ್ತಲಿರುವಂಥ ಪರಿಸರ ಎಲ್ಲ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ ಅಂತ ಕೆಲವು ಶಾಸ್ತ್ರಗಳು ಅದನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದೇನೆಂದರೆ ಸುತ್ತಮುತ್ತಲಿರುವಂಥ ವೃಕ್ಷಗಳೆಲ್ಲ ಬಂಗಾರದ ವೃಕ್ಷಗಳಾಗಿ ಕಾಣಿಸ್ತವೆ. ಹಾಗೆ ಶಾಸ್ತ್ರದಲ್ಲಿದೆ. ಸೀತೆನೂ ಹಾಗೆ ರಾವಣನಿಗೆ ಹೇಳಿದ್ಲು, ನೀನು ಇಂಥ ಅಪೇಕ್ಷೆಯನ್ನೇನಾದ್ರು ಮುಂದೆ ಇಟ್ಟಿರೋದನ್ನು ನೋಡಿದರೆ ಬಹುಶಃ ನಿನಗೆ ವೃಕ್ಷಗಳೆಲ್ಲ ಬಂಗಾರಮಯವಾಗಿ ಕಾಣ್ತಿರ್ಬೇಕು, ಅಂದರೆ ನಿನ್ನ ಅಂತ್ಯಕಾಲ ಸಮೀಪಿಸಿರ್ಬೇಕು ಅಂತ ಅವನಿಗೆ ಎಚ್ಚರಿಸಿದ್ಲು. ಸಿಂಹದ ಕೋರೆ ದಾಡೆಯನ್ನು ಅಲ್ಲಿ ಕೈ ಹಾಕಿ ಸಿಂಹದ ಹಲ್ಲನ್ನು ಕೀಳಲಿಕ್ಕೆ ನೀನು ಪ್ರಯತ್ನ ಪಟ್ಟಂತಾಗಿದೆ. ಆಮೇಲೆ ಹಾವಿನ ಬಾಯಿಗೆ ಕೈ ಹಾಕಿ ಅಲ್ಲಿರುವಂಥ ಹಲ್ಲನ್ನು ಕಿತ್ತಲಿಕ್ಕೆ ಪ್ರಯತ್ನ ಪಟ್ಟಂತಾಗಿದೆ. ಅಷ್ಟು ಹಾಸ್ಯಾಸ್ಪದವಾಗಿದೆ, ಅಷ್ಟು ಅಪಾಯಕರವಾಗಿದೆ. ಮಂದರ ಪರ್ವತವನ್ನು ಕೈಯಿಂದ ಕಿತ್ತಲಿಕ್ಕೆ ಪ್ರಯತ್ನ ಪಟ್ಟಂತಾಗಿದೆ. ಅಷ್ಟು ಅಸಾಧ್ಯವಾಗಿದೆ ನಿನ್ನ ಪ್ರಯತ್ನ. ಕಾಲಕೂಟ ವಿಷಯವನ್ನು ಕುಡಿದು ಒಳ್ಳೆಯ ಪರಿಣಾಮವನ್ನು ಅಪೇಕ್ಷೆ ಪಟ್ಟಂತಾಗಿದೆ. ಕಣ್ಣನ್ನು ಸೂಜಿಯಿಂದ ಚುಚ್ಕೊಳ್ತಾ ಇದ್ದೆ. ತನ್ನ ಸ್ವಂತ ಕಣ್ಣನ್ನು ತಾನು ಒಬ್ಬ ಮನುಷ್ಯ ಸೂಜಿಯಿಂದ ಚುಚ್ಕೊಳ್ಳೋದು ಎಷ್ಟು ಅಪಾಯಕಾರಿ ಮತ್ತು ಎಷ್ಟು ಹಾಸ್ಯಾಸ್ಪದನೋ ಹಾಗೆ ನಿನಗಾಗಿದೆ. ಖಡ್ಗದ ಅಲುಗನ್ನು, ಚೂಪಾದಂಥ ಅಲುಗನ್ನು ನಾಲ್ಗಿಂದ ನೆಕ್ತಾ ಇದ್ವಿ. ಕಲ್ಲನ್ನು ಕುತ್ತಿಗೆ ಕಟ್ಕೊಂಡು ಸಮುದ್ರವನ್ನು ದಾಟಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಸಮುದ್ರವನ್ನು ದಾಟೋದು ಅಷ್ಟು ದೊಡ್ಡ ದೊಡ್ಡ ತೆರೆಗಳಲ್ಲಿ ಕಷ್ಟ ಮೊದಲನೇದಾಗಿ. ಅಂಥದ್ರಲ್ಲಿ ಕಲ್ಲನ್ನು ಕುತ್ತಿಗೆ ಕಟ್ಕೊಂಡು ದಾಟಿದರೆ ಅಂಥ ನುರಿತು ಈಜುಗಾರನು ಅಲ್ಲಿ ಬದುಕಲಾರ. ಸೂರ್ಯಚಂದ್ರರನ್ನು ಕೈಯಿಂದನೇ ಕಿತ್ತಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ವಿ. ಬೆಂಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಕೆಂಡವನ್ನು ಸೆರಗಿನಲ್ಲಿ ಕಟ್ಕೊಳ್ಳೋದು ಅಂತ ಅಂತಾರಲ್ಲ, ಆ ಥರ ಬೆಂಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಮನೆಗೆ ಒಯ್ಯಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ನನಗೆ ಹಾಗೆ ಭಾಸ ಆಗ್ತದೆ. ಚೂಪಾದಂಥ
ಶೂಲಗಳು, ಬಾಣದ ತುದಿ, ಅದರ ಮೇಲೆ ನಡೆದಾಡಲಿಕ್ಕೆ ನೀನು ಪ್ರಯತ್ನ ಪಟ್ಟಂತೆ ಕಾಣಿಸ್ತಿದೆ. ಅರಣ್ಯದಲ್ಲಿರುವಂಥ ಸಿಂಹಕ್ಕೂ ನರಿಗೂ ಯಾವ ವ್ಯತ್ಯಾಸ ಇದೆಯೋ, ಸಮುದ್ರಕ್ಕೂ ಮತ್ತು ಸಾಧಾರಣವಾದಂಥ ಒಂದು ತೊರೆಗೂ ಯಾವ ವ್ಯತ್ಯಾಸ ಇದೆಯೋ, ಆಮೇಲೆ ನವಣೆಯ ಗಂಜಿ, ತೀರಾ ಬಡವರಾದವರು ಕುಡಿಬೇಕಾದಂಥ ನವಣೆಯ ಗಂಜಿ ಮತ್ತು ಅಮೃತ, ಅವೆರಡರ ನಡುವೆ ಯಾವ ಅಂತರ ಇದೆಯೋ ಅಷ್ಟು ಅಂತರ ನಿನಗೂ ರಾಮನಿಗೂ ಇದೆ. ಅದನ್ನು ಆ ರಾವಣನನ್ನು ಅವಳು ಗುಳ್ಳೆ ನದಿಗೆ ಮತ್ತು ಸಾಧಾರಣವಾದಂಥ ಒಂದು ನದಿಗೆ, ಹಾಗೆ ನವಣೆ ಗಂಜಿಗೆ ರಾವಣನನ್ನು ಹೋಲಿಸಿದ್ಲು. ಬಂಗಾರಕ್ಕೂ ಸೀಸಕ್ಕೂ ಏನು ಅಂತರ ಇದೆಯೋ, ಗಂಧಕ್ಕೂ ಕೆಸರಿಗೂ ಏನು ಅಂತರ ಇದೆಯೋ, ಕಾಡಾನೆಗೂ ಕಾಡು ಬೆಕ್ಕಿಗೂ, ರಾಮ ಕಾಡಾನೆ ಅಂತೆ, ನೀನು ಕಾಡು ಬೆಕ್ಕಿನಂತೆ ಶುದ್ರನಾದವನು, ಅಂಥ ಅಂತರ ರಾಮನಿಗೂ ನಿನಗೂ ಇದೆ. ಗರುಡನಿಗೂ ಕಾಗೆಗೂ, ನವಿಲಿಗೂ ಮತ್ತು ನೀರು ಕಾಗೆಗೂ, ನವಿಲು ತನ್ನ ಸ್ವಾಭಾವಿಕವಾದಂಥ ಮೋಹಕವಾದ ರೂಪ ಇದ್ದಂಥದ್ದು, ನೀರು ಕಾಗೆ ಅಂತಿದೆ, ಮದ್ಗು ಅಂತಿದೆ. ಎಂಥ ಮದ್ಗುನು, ನೀರಿನಲ್ಲಿರುವಂಥ ಎಂಥ ಕಾಗೆ ಅಂತ ಗೊತ್ತಿಲ್ಲ ಅಂತ, ಅದೊಂದು ಕ್ಷುದ್ರವಾದಂಥ ಹಕ್ಕಿ ಅಂತ ಅರ್ಥ ಮಾಡ್ಕೊಳ್ಬೋದು. ಸರೋವರದಲ್ಲಿರುವಂಥ ರಾಜಹಂಸಕ್ಕೂ ರಣಹದ್ದಿಗೂ ಏನು ಅಂತರ ಇದೆಯೋ ಆ ಅಂತರ ರಾವಣನಿಗೂ ನಿನಗೂ ರಾಮನಿಗೂ ಇದೆ. ಅವರು ನೀನು ಆಜ್ಯಂ ಯಥಾ ಮಕ್ಷಿಕಯ ಅವಗೀರ್ಣಂ, ತುಪ್ಪ ಬಾಯಲ್ಲಿಟ್ಕೊಂಡು ಅದನ್ನು ನುಂಗಿ ಜೀರ್ಣ ಮಾಡ್ಕೊಳ್ಳೋದು ಎಲ್ಲರಿಗೂ ಸುಲಭ. ಆ ತುಪ್ಪದಲ್ಲೊಂದು ನೊಣ ಬಂದರೆ ಅದನ್ನು ನುಂಗ್ಲಿಕ್ಕೂ ಆಗೋದಿಲ್ಲ, ಬಿಡ್ಲಿಕ್ಕೂ ಆಗೋದಿಲ್ಲ. ಅದರಂತೆ ನಿನಗೆ ನನ್ನ ಮೇಲೆ ಮೋಹ ಏನೋ ಬಂದಿದೆ, ಆದರೆ ಇದು ನೊಣದಿಂದ ಕೂಡಿದಂಥ ತುಪ್ಪದಂತೆ, ಇದು ನಿನಗೆ ಜೀರ್ಣಿಸ್ಕೊಳ್ಳಿಕ್ಕೆ, ಒಳಗೆ ನುಂಗ್ಲಿಕ್ಕೆ ಅಸಾಧ್ಯ ಇದು. ಹೀಗೆ ಹೇಳಿದ್ಲು ರಾವಣನಿಗೆ. ಆದರೂ ಆ ಭಯದಿಂದ ಅವಳ ಶರೀರ ನಡುಗಲಿಕ್ಕೆ ಪ್ರಾರಂಭ ಆಯಿತು. ಹೀಗೆ ಅವಳು ಹೇಳಿದ್ದನ್ನೆಲ್ಲ ಕೇಳಿ ಇವನು ತನ್ನ ಮಹತ್ವ, ತಾನು ಸಾಧಿಸಿದಂಥ ದಿಗ್ವಿಜಯ, ತನ್ನ ವೈಭವ ಎಲ್ಲ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ನಾನು ಕುಬೇರನ ಬಲತಾಯಿಯ ಮಗ. ಕುಬೇರ ಮತ್ತು ನಾನಿಬ್ಬರು ಕೂಡ ಒಬ್ಬರೇ ತಂದೆಯ ಮಕ್ಕಳು, ಬೇರೆ ಬೇರೆ ತಾಯಿಯ ಮಕ್ಕಳು. ನಾನು ಅವನಿಗೆ ತಮ್ಮ ಆಗಬೇಕು. ನನಗೆ 10 ತಲೆಗಳು, ಆನಂದ ರಾಮಾಯಣದ ಪ್ರಕಾರ 20 ತಲೆಗಳು ಅಂತಿದೆ. ಅದು ಯಾಕೆಂದ್ರೆ ಕಲ್ಪಭೇದೇನ ಅಂತ ಹೇಳ್ತಾರೆ. ಕಲ್ಪಭೇದೇನ ಅಂತ ಹೇಳಬಾರ್ದಲ್ಲ ರಾಮ ಕೃಷ್ಣರ ಕಥೆಗೆ ಅಂತೇನು ಹಾಗೆ ಹೇಳ್ತಾರೆ. ಅಲ್ಲಿದೆ ದಶಾನನ ಅಂತ ಪ್ರಸಿದ್ಧ, ಎಲ್ಲ ಕಡೆ ಹಾಗೆ ಹೇಳ್ತಾರೆ. ಅಲ್ಲೊಂದು 100 ತಲೆ ಅಂತ ಹೇಳಿ ಅದನ್ನು ಕಲ್ಪಭೇದೇನ ಅಂತ ಹೇಳ್ಬಿಡ್ತಾರೆ. ಇದೆ ಮೊದಲನೇ ಒಂದು ಕಾಂಡದಲ್ಲೇ ಆನಂದ ರಾಮಾಯಣಕಾರರೇ ಹೇಳ್ತಾರೆ. ಹೌದೌದು, ಇದನ್ನು ಕಲ್ಪಭೇದೇನ ವ್ಯತ್ಯಾಸ ಮಾಡಬೇಕು. ಕೆಲವು ಕಲ್ಪದ ಪ್ರಕಾರ 10 ತಲೆ, ಕೆಲವು ಕಲ್ಪದ ಪ್ರಕಾರ 100 ತಲೆ ಅಂತ ಹೇಳ್ತಾರೆ. ನನಗೆ ರಾವಣ ಅಂತ ಹೆಸರು. ಮೃತ್ಯುವನ್ನು ಕಂಡ ಜನ ಹೇಗೆ ಹೆದರ್ತಾರೋ ಹಾಗೆ ನನ್ನನ್ನು ನೋಡಿದರೆ ದೇವತೆಗಳು, ರಾಕ್ಷಸರು, ಗಂಧರ್ವರು, ಕಿನ್ನರು ಎಲ್ಲರೂ ಹೆದರಿ ತರತರ ನಡುಗುತ್ತಾರೆ. ಕುಬೇರ ಕಾರಣಾಂತರದಿಂದ ನನ್ನ ಮೇಲೆ ಯುದ್ಧಕ್ಕೆ ಬಂದ. ನನ್ನ ಪರಾಕ್ರಮದಿಂದ ಸೋತು ಭಯದಿಂದ ಈ ಲಂಕಾಪಟ್ಟಣವನ್ನು ಬಿಟ್ಟು ಹೋದ. ರಾವಣನ ಇತಿಹಾಸವನ್ನು ಈಗ ಮೊದಲೇ ಹೇಳಿ ಮುಗಿಸಿದೆ ನಾನು. ರಾಮನ ಅವತಾರ ಆಗೋಕ್ಕಿಂತ ಮೊದಲೇ ರಾವಣನ ಇತಿಹಾಸ ಉತ್ತರಕಾಂಡದಲ್ಲಿ ಏನು ಬರ್ತದಲ್ಲ, ರಾವಣನ ಹಿನ್ನೆಲೆ, ಅದನ್ನೆಲ್ಲ ಮೊದಲೇ ಕಥೆ ಅನುಕೂಲಕ್ಕಾಗಿರಲಿ ಅಂತ ಮೊದಲೇ ಹೇಳಿ ಮುಗಿಸಿದೆ. ಹಾಗಾಗಿ ಲಂಕಾನಗರ ಅವನ ವಾಸಸ್ಥಾನ ಆಗಿತ್ತು ಕುಬೇರಿಂದ. ಈ ರಾವಣ ಅಲ್ಲಿಗೆ ಬಂದಿದ್ದರಿಂದ ಇವರಿಬ್ಬರ ಅಪ್ಪ ವಿಶ್ರವಸ ಕುಬೇರನನ್ನ ಅಲ್ಲಿಂದ ಕಳಿಸಿದ್ದ. ಹೋಗ್ಲಿ, ಅವನೇ ವಾಸ ಮಾಡ್ಕೊಂಡಿರ್ಲಿ, ನೀನು ಬೇರೆ ಕಡೆ ಹೋಗು ಅಂತ ಕಳಿಸ್ಕೊಟ್ಟಿದ್ದ. ಅದು ಹಿಂದೆ ಒಮ್ಮೆ ಹೇಳಿದ್ದೆ. ಕೈಲಾಸ ಪರ್ವತದಲ್ಲಿ ಅಲಕಾನಗರಿ ಪ್ರದೇಶಕ್ಕೆ ಹೋಗಿಬಿಟ್ಟ. ಪುಷ್ಪಕ ವಿಮಾನ ಇತ್ತು ಅವನ ಕೈಯಲ್ಲಿ, ಅದನ್ನು ನಾನು ಕಿತ್ಕೊಂಡೆ ಅವನ ಕೈಯಿಂದ. ಈಗ ನಾನು ಎಲ್ಲಿ ಬೇಕಾದ್ರೆ ಸಂಚಾರ ಮಾಡೋದಾದ್ರೂ ಆ ಪುಷ್ಪಕ ವಿಮಾನದಲ್ಲೇ. ಇಂದ್ರನೇ ಮೊದಲಾದ ದೇವತೆಗಳು ನನ್ನನ್ನು ನೋಡಿ ಭಯ ಪಡ್ತಾರೆ. ಗಾಳಿನೂ ಕೂಡ ನಾನು ಇರುವಲ್ಲಿ ಭಯಪಟ್ಟು ಹಿತಕರವಾಗಿ ಬೀಸ್ತದೆ. ಅದು ಬೇಕಾಬಿಟ್ಟಿಯಾಗಿ ಶರೀರ ಮನಸ್ಸುಗಳಿಗೆ ಅಹಿತ ಆಗುವಂತೆ ಬೀಸೋದಿಲ್ಲ, ನಿಧಾನವಾಗೇ ಬೀಸಬೇಕದು. ವೃಕ್ಷಗಳು ಎಲೆಗಳನ್ನು ಅಲುಗಾಡಿಸೋದಿಲ್ಲ, ನದಿಗಳು ನಿಧಾನವಾಗಿ ಹರಿತವೆ. ಲಂಕಾ ಅಂತ ನನ್ನ ನಗರ, ಅದು ಬಿಳಿ ಬಣ್ಣದ ಕಾಂಪೌಂಡ್, ಅದಕ್ಕೆ ಆವರಣ. ಆನೆ, ಕುದುರೆ, ನಾನಾ ರೀತಿಯಾದಂಥ ಸಂಪತ್ತು, ಸೈನ್ಯ, ಸಮೃದ್ಧಿ ನಮ್ಮ ನಗರದಲ್ಲಿ. ಲಂಕಾಪಟ್ಟಣಕ್ಕೆ ನೀನೇನಾದರೂ ಬಂದಿದ್ರೆ ಯಾವ ಮನುಷ್ಯ ಸ್ತ್ರೀಗೂ ನಿನಗೆ ನೆನಪೇ ಆಗೋದಿಲ್ಲ. ಮನುಷ್ಯ ಸ್ತ್ರೀಯರೇ ಆಗಲಿ, ಮನುಷ್ಯ ಪುರುಷರೇ ಆಗಲಿ, ಕ್ಷುದ್ರವಾದಂತಹ ದುರ್ಬಲರಾದಂತಹ ಮನುಷ್ಯರನ್ನ ನೀವು ಯಾತಕ್ಕಾಗಿ ನೆನಪು ಮಾಡ್ಕೊಳ್ತೀವಿ? ಎಲ್ಲರೂ ಬಲಿಷ್ಠರಾದಂಥ ರಾಕ್ಷಸರೇ ನಮ್ಮ ಊರಿನಲ್ಲಿ ಅಂತ. ಈ ರಾಮ ಅವನು ಮನುಷ್ಯ ಮಾತ್ರ. ಅವನು
ಮತ್ತು ಆಯುಷ್ಯ ಮುಗಿದಿದೆ ಅವನು. ನಾನು ಅವನನ್ನು ಹೊಡೆದು ಕೊಂದು ಹಾಕಿಬಿಡ್ತೀನಿ ಅಂತ ಸೂಚನೆ ಕೊಟ್ಟ ಅವನು ಈ ರಾವಣ. ಅಲ್ಲಿಗೆ ಬಂದುಬಿಟ್ರೆ ಆ ರಾಮನನ್ನು ನೀನು ಒಮ್ಮೆನೂ ನೆನಪೇ ಮಾಡ್ಕೊಳ್ಳೋದಿಲ್ಲ. ದಶರಥ ತನ್ನ ಪ್ರಿಯಪುತ್ರನಂತ ಭರತನಿಗೆ ಪಟ್ಟ ಕಟ್ಟಿದ. ಈ ರಾಮನ ಆದರ್ಶ ಗುಣಗಾನ ಅದನ್ನು ನಾವು ಬೇಕಾದಷ್ಟು ಬಾರಿ ಹಿಂದೆಲ್ಲ ವರ್ಣನೆ ಮಾಡಿದ್ವಿ. ಯಾಕೆ ರಾಜ್ಯ ಬಿಟ್ಟ ಅಂತ ಅನ್ನೋದನ್ನ ಒಂದೊಂದು ಇಡೀ ದಿವಸ ರಾಜ್ಯ ಯಾಕೆ ಬಿಟ್ಟ ಅಂತ ನಾವು ವಿಮರ್ಶೆ ಮಾಡಿದ್ವಿ. ಅದನ್ನೊಂದು ದೊಡ್ಡ ಆದರ್ಶ ಅಂತ ನಾವು ಎಲ್ಲ ಭಾವಿಸ್ತೀವಿ, ಜಗತ್ತು ಹಾಗೆ ಭಾವಿಸ್ತೀವಿ. ಬುದ್ಧಿ ಕೆಟ್ಟವರಿಗೆ ಆ ರಾಮ ರಾಜ್ಯ ಪರಿತ್ಯಾಗ ಮಾಡಿದ್ದು ಅವನ ದೌರ್ಬಲ್ಯದ ಸಂಕೇತವಾಗಿ ಕಾಣಿಸ್ತದೆ. ಅವನ ಸ್ವಭಾವ, ಯಾಕಂದ್ರೆ ಅವನು ಇನ್ನೊಬ್ಬರನ್ನೆಲ್ಲ ಕಿತ್ಕೊಳ್ಬೇಕಾದವನು, ಅವನು ಜೇಬುಗಳನ್ನ, ಅವನು ರಾವಣ. ಆ ಜೇಬುಗಳರಾದವರಿಗೆ ಈ ತ್ಯಾಗ, ಈ ಇಂಥವೆಲ್ಲ ಮಹತ್ವಗಳು, ಇಂಥ ಅದ್ಭುತವಾದ ಕಾರ್ಯಗಳು ಅವನಿಗೆ ಹೇಗೆ ಮಾದರಿ ಆಗಲಿಕ್ಕೆ ಸಾಧ್ಯ? ಈ ರಾಮ ಅಲ್ಪವೀರ್ಯ, ಅವನು ದುರ್ಬಲ. ಆದ್ರಿಂದ ದಶರಥ ಅವನನ್ನು ಕಾಡಿ ಕಳಿಸಿದ ಅಂತ ತಿಳ್ಕೊಂಡ ಅವನು. ಹಾಗೆ ಹೇಳಿದ ಸೀತೆಗೆ, ದುರ್ಬಲ ಆದ್ರಿಂದ ರಾಜ್ಯ ಆಳ್ಲಿಕ್ಕೆ ಯೋಗ್ಯನಲ್ಲ, ಆದ್ರಿಂದ ಇವನನ್ನು ಕಾಡಿ ಕಳಿಸಿದ. ಭರತನಿಗೆ ಪಟ್ಟಾಭಿಷೇಕ ಮಾಡಿದ. ಬುದ್ಧಿ ಕೆಟ್ಟವನು, ರಾಜ್ಯಭ್ರಷ್ಟನಾದವನು, ನಿತ್ಯ ಶೋಕಗ್ರಸ್ತನಾದವನು ಈ ರಾಮ. ಅಲ್ಲಿಂದ ಬಂದುಬಿಟ್ಟೆ ಅಂತ ಯಾವಾಗಲೂ ಗೋಳಾಡ್ತಾ ಇದ್ದವನು ಮತ್ತು ತಪಸ್ವಿ ಆದವನು. ಅವನು ಕಟ್ಕೊಂಡು ಏನು ಮಾಡ್ತಿ? ಈ ಕಡೆ ನಾನು ಎಂಥವನು ಅಂದರೆ ಎಲ್ಲ ರಾಕ್ಷಸರಿಗೂ ಒಡೆಯ. ಇಷ್ಟರ ಮೇಲೆ ನಾನು ನಿನ್ನ ಹತ್ರ ಬಂದಿದ್ದೇನೆ. ಹಿರಿಯರು ಏನು ಮಾಡ್ಬೇಕು ಅಂತಂದರೆ, ಅಪೇಕ್ಷೆ ಪಟ್ಟು ಯಾರು ಬಂದಿರ್ತಾರೆ ಅವರನ್ನು ಒರೆಸ್ಬೇಕು, ತಾವು ಯಾರನ್ನು ಅಪೇಕ್ಷೆ ಪಡ್ತಾರೆ ಅವರನ್ನು ಒರೆಸಬಾರ್ದು ಅಂತ ಹೇಳ್ತದೆ ಒಂದು ನೀತಿ. ಹಾಗೆ ನಾನೇ ಅಪೇಕ್ಷೆ ಪಟ್ಟು ಬಂದಿದ್ದೇನೆ ಮತ್ತು ಮನ್ಮಥನ ಬಾಣಗಳಿಂದ ಪೀಡಿತ ನಾನು. ನನ್ನನ್ನು ನೀರು ನಿರಾಕರಣೆ ಮಾಡಬೇಡ. ಹಾಗೇನಾದರೂ ಒಂದು ವೇಳೆ ನಿರಾಕರಣೆ ಮಾಡಿದರೆ ಮುಂದೊಂದು ಸರಿ ನೀನು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕೊಂದು ಉದಾಹರಣೆ ಕೊಟ್ಟ. ಹೇಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂದರೆ, ಈ ಪುರೂರವನನ್ನ ಕಾಡಿನಿಂದ ಒದ್ದು ತಿರಸ್ಕಾರ ಮಾಡಿ ಊರ್ವಶಿ ಪಶ್ಚಾತ್ತಾಪ ಪಟ್ಟಂತೆ. ಅದನ್ನು ಒಂದ್ಸಲ ಹರಿವಂಶದಲ್ಲಿ ಹೇಳಿದ್ದೆ ಹಿಂದೆ. ಅದು ಹೇಗೆ ಅಂದರೆ, ಊರ್ವಶಿ ತಾನಾಗೆ ಒಲಿದು ಪುರೂರವನ ಜೊತೆ ಭೂಲೋಕದಲ್ಲಿದ್ದು ಎಷ್ಟೋ ವರ್ಷ ಕಾಲ ಸುಖವನ್ನು ಅನುಭವಿಸಿ ಹೋಗಿದ್ದಳು. ಅವಳೊಂದು ಕೆಲವು ನಿಬಂಧನೆಗಳನ್ನು ಇಟ್ಟಿದ್ದರಿಂದ ದೇವತೆಗಳು ಮತ್ತೆ ಅವಳನ್ನು ತಮ್ಮ ಲೋಕಕ್ಕೆ ಕಳಿಸ್ಕೊಳ್ಳೋ ಸಲುವಾಗಿ ಆ ನಿಬಂಧನೆಗಳಿಗೆ ಚ್ಯುತಿ ಬರುವಂತೆ ಮಾಡಿದರು. ಆಗ ಅವಳು ಪುರೂರವರನ್ನು ಬಿಟ್ಟು ಹೋಗಲೇಬೇಕಾಯ್ತು. ಈ ಪುರೂರವ ಹುಚ್ಚಿನಂತ ಅವಳು ಬೆನ್ನು ಹತ್ತಿದ. ಆವಾಗ ಅವಳು ತಿರಸ್ಕಾರ ಮಾಡಿ ಹೋಗಿಬಿಟ್ಟಿದ. ಸ್ತ್ರೀಯರಲ್ಲಿ ಇಷ್ಟು ಮೋಹ ಇರಬೇಡ ಅಂತ ಅವನಿಗೆಲ್ಲ ಉಪದೇಶ ಮಾಡಿ ಅವನನ್ನು ತಿರಸ್ಕಾರ ಮಾಡಿ ಹೋಗಿಬಿಟ್ಲು. ಕಾಲಿನಿಂದ ಏನು ಒದ್ದಿಲ್ಲ ಅಂತ, ಕಾಲಿನಿಂದ ಒದೆಯೋದಂದ್ರೆ ತಿರಸ್ಕಾರ ಮಾಡೋದು ಅನ್ನೋ ಅರ್ಥದಲ್ಲಿ ಹೋಗಿಬಿಟ್ಲು. ಆದರೂ ಕೂಡ ಅವಳಿಗೂ ಅವನ ಮೇಲೆ ಸ್ವಲ್ಪ ಮೋಹ ಇತ್ತು. ಆದರೆ ಸ್ವರ್ಗಲೋಕದವಳಾದ್ರಿಂದ ಅವನನ್ನು ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯ ಆಗಿತ್ತು. ಕೊನೆಗೊಮ್ಮೆ ಮತ್ತೆ ಅವನಿಗೆ, ನೀನು ನನ್ನ ಮೇಲೆ ಇಷ್ಟು ಪ್ರೀತಿ ಉಳ್ಳವನಾದರೆ ಇಂಥದೊಂದು ಯಜ್ಞ ಮಾಡುವಂತ ಅವನಿಗೆ ಏನೇನೋ ಕೆಲವು ಉಪಾಯಗಳನ್ನೆಲ್ಲ ಹೇಳಿದ್ರು. ಆ ಪ್ರಕಾರ ಅವನು ಯಜ್ಞ ಮಾಡಿ ಮುಂದೆ ಸ್ವರ್ಗಲೋಕದಲ್ಲೇ ಇದ್ದು ಗಂಧರ್ವಲೋಕದಲ್ಲಿ ಇದ್ದು ಅವಳ ಜೊತೆ ಸುಖ ಅನುಭವಿಸಿದ ಅಂತ ಆ ಹರಿವಂಶ, ವಿಷ್ಣು ಪುರಾಣ ಇತ್ಯಾದಿ ಕಡೆ ಕಥೆ ಭಾಗವತಲ್ಲೂ ಇದ್ದಿರಬೇಕು. ಊರ್ವಶಿ ಹೇಗೆ ಪಶ್ಚಾತ್ತಾಪ ಪಟ್ಟಳು, ಹಾಗೆ ನೀನು ಆಮೇಲೆ ಮುಂದೊಂದು ಕಾಲದಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅವನು ನನ್ನ ಒಂದು ಬೆರಳಿಗೂ ಸಾಟಿ ಅಲ್ಲ ಈ ರಾಮ. ಅವನೊಬ್ಬ ಮನುಷ್ಯ, ಅವನು ಶುದ್ಧ. ಅಂಗುಲ್ಯ ನ ಸಮಃ ರಾಮ ಮಮ ಯುದ್ಧೇ ಸಮಾನುಷಃ. ಮನುಷ್ಯರ ಬಗ್ಗೆ ಅಷ್ಟು ತಿರಸ್ಕಾರ ಅವನಿಗೆ ರಾವಣನಿಗೆ. ಅದಕ್ಕಾಗಿ ಮನುಷ್ಯರಿಂದ ಸಾವು ಬರಬಾರ್ದು ಅಂತ ಕೇಳ್ಕೊಳ್ಳಿಲ್ಲ. ಉಳಿದವರೆಲ್ಲರದು ಲಿಸ್ಟ್ನಲ್ಲಿ ಸೇರಿಸಿದ್ದ. ನಿನ್ನ ಸೌಭಾಗ್ಯ ಇದು, ನಿನ್ನ ಅದೃಷ್ಟ. ನಾನು ನಿನ್ನ ಬಯಸಿ ಬಂದಿದ್ದೇನೆ ಅಂದ. ಸುಖವಾಗಿ ಕಾಲ ಕಳಿ ನನ್ನ ಜೊತೆಗೆ ಬಾ ಅಂದ. ಹೀಗೆ ಅವತ್ತು ಹೇಳಿದಾಗ ಅವಳಿಗೆ ವಿಪರೀತ ಕೋಪ ಬಂತು. ಕಣ್ಣು ಕೆಂಪಾದವು. ತನ್ನೆಯವರ್ಯಾರು ಅನ್ನೋದು ಆ ಆಶ್ರಮದಲ್ಲಿ ಇರಲಿಲ್ಲ. ಆದರೂ ಅಷ್ಟು ಕಠೋರವಾಗಿ ಹೇಳುವಂಥ, ಅವನಿಗೆ ಉತ್ತರ ಕೊಡುವಂಥ ಧೈರ್ಯ ಅವಳು ತೋರಿಸಿದ್ಲು. ಎಲ್ಲ ಪ್ರಾಣಿಗಳು ನಮಸ್ಕರಿಸಿ ಪೂಜೆ ಮಾಡ್ತಾವ ಕುಬೇರನನ್ನು. ಕುಬೇರ ಅಂದರೆ ಉತ್ತರ ದಿಕ್ಕಿನ ಅಧಿಪತಿ, ಅವನು ಲೋಕಪಾಲಕ. ಅಂಥವನ ತಮ್ಮ ಅಂತ ಹೇಳ್ಕೊತೀನಿ ನೀನು. ಇಂಥ ಶುದ್ಧ ಕಾರ್ಯ ಮಾಡಲಿಕ್ಕೆ ನೀನು ಮನಸ್ಸು ಹೇಗೆ ಬಂತು? ನಿನ್ನಂಥ ದುರ್ಬುದ್ಧಿಯವನು, ಜಿತೇಂದ್ರಿಯನಲ್ಲದೇ ಇದ್ದವನು, ಕ್ರೂರನಾದಂಥ ರಾಜನನ್ನ ಆ ರಾಕ್ಷಸರು ಆರಿಸ್ಕೊಂಡಿದ್ದರಿಂದ ಶೀಘ್ರದಲ್ಲೇ ಅವರೆಲ್ಲ ಸತ್ತೋಗಿಬಿಡ್ತಾರೆ, ನಾಶವಂತಾರೆ ಅವರು. ಒಂದು ಮಾತನ್ನು ತಿಳಿದುಕೋ, ಇಂದ್ರನ ಭಾರ್ಯೆಯಾದಂತಹ ಶಚಿಯನ್ನಾದರೂ ಅಪಹಾರ ಮಾಡಿಕೊಂಡು ಮನುಷ್ಯ ಒಬ್ಬ ಯಾವನಾದರೂ ಅದನ್ನು ಜೀರ್ಣ ಮಾಡ್ಕೋಬಹುದು, ಯಾವುದೇ ಆಸಕ್ತಿಗೆ ಒಳಗಾಗದಂತೆ ಬದುಕಬಹುದು. ಆದರೆ ರಾಮನ ಭಾರ್ಯೆಯಾದಂಥ ನನ್ನನ್ನು ಅಪಹಾರ ಮಾಡಿಕೊಂಡು ನೀನು ಬದುಕೋದು ಸಾಧ್ಯವೇ ಇಲ್ಲ. ಈ ಕೆಲಸವನ್ನು ನೀನು ಮಾಡಿ ಬದುಕಿ ಉಳಿಯಲಾರೆ. ನೀನೊಂದು ವೇಳೆ ಅಮೃತಪಾನ ಮಾಡಿದ್ರು, ಸಾವನ್ನ ಮತ್ತೆ ಮುಪ್ಪು ಇತ್ಯಾದಿಗಳನ್ನು ಗೆದ್ದವನಾದರೂ ಕೂಡ ನೀನು ನನ್ನನ್ನು ಅಪಹಾರ ಮಾಡಿದರೆ ಮುಂದೆ ಬದುಕಿ ಉಳಿಯಲಾರೆ. ಜೀವೇತ್ ಚಿರಂ ವಜ್ರಧರಸ್ಯ ಹಸ್ತಾತ್ ಶಚೀಂ ಪ್ರದೃಶ್ಯ ಅಪ್ರತಿರೂಪ ರೂಪಾಂ
ನ ಮಾದೃಶೀಂ ರಾಕ್ಷಸ ದೂಷಯಿತ್ವ ಪೀತ್ವಾ ಪೀತ್ವಾ ಅಮೃತಸ್ಯಾಪಿ ತವಾಸ್ತಿ ಮೋಕ್ಷ. ನಿನಗೆ ಬಿಡುಗಡೆನೇ ಇಲ್ಲ ರಾಮನ ಕೈಯಿಂದ ನನ್ನನ್ನು ಒಂದು ಅಪಹಾರ ಮಾಡಿದರೆ ಅಂತ ಹೀಗೆ ಅವಳು ರಾವಣನಿಗೆ ಎಚ್ಚರಿಕೆ ಕೊಟ್ಟಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 48ನೇ ಸರ್ಗ ಮುಕ್ತಾಯ ಆಗಿದೆ.